ಹಾಯ್ ಹಲೋ ನಮಸ್ತೆ. ನಮಸ್ತೆ, ಹೇಗಿದ್ದೀರಿ? ಚೆನ್ನಾಗಿದ್ದೀರಿ? ಆ ರಾಹುಲ್ ಸೆರಿಕರ್ ಯೂಟ್ಯೂಬ್ ಚಾನಲ್‌ಗೆ ತಮಗೆ ಪ್ರೀತಿಯ ಸ್ವಾಗತ. ಇಂದೇನಪ್ಪ ವಿಶೇಷತೆ ಅಂತ ಬಂದಾಗ ಯಾವ್ದು ಗೊತ್ತೇನು? ಸಾಮಾನ್ಯ ವಿಜ್ಞಾನ, ಜನರಲ್ ಸೈನ್ಸ್ ಅಂದ್ರೆ MCQ ಕ್ವೆಶ್ಚನ್ಸ್. ಈ ಮುಂಬರುವ ಆರ್ಮಿ ಆಗಿರ್ಬೋದು, PS ಆಗಿರ್ಬೋದು, PC ಆಗಿರ್ಬೋದು, SD ಆಗಿರ್ಬೋದು, FD ಆಗಿರ್ಬೋದು, ಪ್ರತಿಯೊಂದು ಎಕ್ಸಾಮ್‌ಗೆ ಏನಪ್ಪ ಬಂದಾಗ ಉಪಯುಕ್ತ ಆಗುವಂತ ಸೈನ್ಸ್ ಕ್ವೆಶ್ಚನ್ಸ್ ಏನ್ ಗೊತ್ತೇನ್ರಿ? 360 ಆಂಗಲ್‌ದಾಗ ಎಕ್ಸ್‌ಪ್ಲೇನ್ ಮಾಡ್ಕೊಂತ ಹೊಂದ್ಬಿಡೋದಲ್ವಾ? ಯಾರೆಲ್ಲ ಹೊಸದಾಗಿ ವಿಡಿಯೋ ನೋಡ್ತಿದ್ದೀರಲ್ವಾ, ನಮ್ಮ ಚಾನಲ್‌ಗೆ ಸಬ್ಸ್ಕ್ರೈಬ್ ಮಾಡ್ರಿ. ಮಾಸ್ಟರ್ ರಾಹುಲ್ ಸೆರಿಕರ್ ಅಂತಕ್ಕಂಥ ಯೂಟ್ಯೂಬ್ ಚಾನಲ್ ಆಗಿರ್ಬೋದು, ಟೆಲಿಗ್ರಾಮ್‌ದಾಗ ಜಾಯ್ನ್ ಆಗ್ರಿ. ಪ್ರತಿದಿನ ಕರೆಂಟ್ ಅಫೇರ್ಸ್ ಹಾಕ್ತಿರ್ತೀವಿ. ಆಮೇಲೆ ಇನ್‌ಸ್ಟಾಗ್ರಾಮ್ ಪೇಜಿಗೆ ಕೂಡ ಫಾಲೋ ಮಾಡ್ರಿ. ಬರೋದಲ್ವಾ? ಆ ಮೊದಲನೇ ಕ್ವೆಶ್ಚನ್‌ಗೆ ಹೋಗೋಣ್ರಿ. ಬರೋದಲ್ವಾ? ಮೊದಲನೇ ಕ್ವೆಶ್ಚನ್ ಏನಪ್ಪ ಬಂದಾಗ ನೋಡ್ರಿ ಇಂಪಾರ್ಟೆಂಟ್ ಆಗಿರ್ತೈತಲ್ವಾ? ಗಡಸು ನೀರು. ನೋಡ್ರಿ ಗೊತ್ತಿರ್ಲಿ, ಗಡಸು ನೀರು ಗಡಸು ನೀರು ಗಡಸು ನೀರಿನ ಬಗ್ಗೆ ಗಡಸು ನೀರಿನ ಬಗ್ಗೆ ಈ ಕೆಳಗಿನ ಈ ಕೆಳಗಿನಲ್ಲಿ ಯಾವುದು ಸರಿ? ಇದು ಕ್ಯಾಲ್ಸಿಯಂ ಮತ್ತು ಮೆಗ್ನೀಷಿಯಂನ ಕರಗುವ ಲವಣಗಳಿಂದ ಮುಕ್ತವಾಗಿದೆ. ನೆಕ್ಸ್ಟ್, ಇದು ಸೋಪಿನೊಂದಿಗೆ ನೊರೆಯನ್ನು ನೀಡುವುದಿಲ್ಲ. ನೆಕ್ಸ್ಟ್, ಎ ಮತ್ತು ಬಿ ಎರಡು ಕೊಟ್ಟಿದ್ದಾರೆ. ಮೇಲಿನ ಯಾವುದು ಅಲ್ಲ? ಇದಾಗ ಗಡಸು ನೀರಂದ್ರೆ ಅಂದ್ರೆ ಏನ್ ಗೊತ್ತೇನ್ರಿ? ಇವಾಗ ಯಾವಾಗ ನೀರನ್ನು ಗೊತ್ತೇನ್ರಿ? ಸಾಬೂನಿನೊಂದಿಗೆ ವರ್ತಿಸಿದಾಗ ನೊರೆಯನ್ನು ಉಂಟು ಮಾಡೋದಿಲ್ಲವೋ ಅದಕ್ಕೆ ಕರೀತಾರ ಗೊತ್ತೇನ್ರಿ? ಅದಲ್ವ ಗಡಸು ನೀರು ಅಂತ ಕರೀತಾರ. ಸರ್, ಇವಾಗ ಯಾವಾಗ ನೀರನ್ನು ಗೊತ್ತೇನ್ರಿ? ಸಾಬೂನಿನೊಂದಿಗೆ ವರ್ತಿಸಿದಾಗ ನೊರೆ ಅಂತಕ್ಕಂಥ ಉಂಟು ಮಾಡ್ತೈತಲ್ವ, ಅದು ಮೆದು ನೀರ್ರಿ, ಅದಲ್ವಾ? ಇಲ್ಲಿ ಏನ್ ಕ್ವಶನ್ ಕೇಳಿದ್ರೆ ಗೊತ್ತೇನು? ಗಡಸು ನೀರಿನ ಬಗ್ಗೆ ಈ ಕೆಳಗಿನಲ್ಲಿ ಯಾವುದು ಸರಿ ಅಂತ ಹೇಳ್ತಾರೆ. ಈಗ ನೋಡ್ರಿ, ಕ್ಯಾಲ್ಸಿಯಂ ಮತ್ತೆ ಮೆಗ್ನೀಷಿಯಂ ಹೊಂದಿರೋದಕ್ಕೆ ಏನ್ ಗೊತ್ತೇನ್ರಿ? ಮೆದು ನೀರ್ ಅಂತ ಕರೀತಾರೆ, ಸಾಫ್ಟ್ ವಾಟರ್, ಅದಲ್ವಾ? ಇದು ಆಗಂಗಿಲ್ಲ. ನೆಕ್ಸ್ಟ್, ಇದು ಸೋಪಿನೊಂದಿಗೆ ನೊರೆಯನ್ನು ನೀಡುವುದಿಲ್ಲ. ಹೌದು ನೋಡ್ರಿ, ಎಕ್ಸಾಕ್ಟ್ಲಿ. ಇವಾಗ ನೋಡ್ರಿ, ಈ ಗಡಸು ನೀರ್ ಅಂದ್ರೆ ಏನ್ ಗೊತ್ತೇನ್ರಿ? ಯಾವ ನೀರು ಸಾಬೂನಿನೊಂದಿಗೆ ವರ್ತಿಸಿದಾಗ ನೊರೆಯನ್ನು ಉಂಟು ಮಾಡೋದಿಲ್ಲ ಅವು, ಅದಲ್ವಾ? ಅದಕ್ಕೆ ಗಡಸು ನೀರ್ ಅಂತ ಕರೀತಾರೆ, ಅದಲ್ವಾ? ಎಕ್ಸಾಕ್ಟ್ಲಿ. ನೆಕ್ಸ್ಟ್ ನೋಡ್ರಿ, ಎ ಬಿ ಮತ್ತು ಬಿ. ಎ ಅದು ಆಗಂಗಿಲ್ಲ, ಬಿ ಆಗುತ್ತೆ. ಬಟ್ ಅದು ಓಕೆ, ಮೇಲಿನ ಯಾವ್ದು ಅಲ್ಲ. ಬಟ್ ಇದಕ್ ನೋಡ್ರಿ, ಸರಿಯಾದ ಉತ್ತರ ಯಾವ್ದು ಗೊತ್ತೇನ್ರಿ? ಇದು ಸೋಪಿನೊಂದಿಗೆ ನೊರೆಯನ್ನು ನೀಡುವುದಿಲ್ಲ. ಆಮೇಲೆ ಈ ಗಡಸು ನೀರಿಗೆ ಗೊತ್ತಿರ್ಬೇಕು ಸ್ನೇಹಿತರೆ, ಕ್ವಶನ್ ಕೇಳ್ತಿರ್ತಾರೆ ನೋಡ್ರಿ. ಈ ಗಡಸು ನೀರಿಗೆ ಕಾರಣವಾದ ಲವಣಗಳಂತ ಗೊತ್ತಿರ್ಬೇಕು, ಅದಲ್ವಾ? ಈ ಪ್ರಮುಖವಾಗಿ ಗೊತ್ತಿರ್ಬೇಕು: ಮೆಗ್ನೀಷಿಯಂ ಬೈಕಾರ್ಬೊನೇಟ್, ಕ್ಯಾಲ್ಸಿಯಂ ಬೈಕಾರ್ಬೊನೇಟ್, ಮೆಗ್ನೀಷಿಯಂ ಕಾರ್ಬೊನೇಟ್, ಕ್ಯಾಲ್ಸಿಯಂ ಕಾರ್ಬೊನೇಟ್, ಮೆಗ್ನೀಷಿಯಂ ಸಲ್ಫೈಟ್, ಕ್ಯಾಲ್ಸಿಯಂ ಸಲ್ಫೈಟ್, ಮೆಗ್ನೀಷಿಯಂ ಕ್ಲೋರೈಡ್, ಕ್ಯಾಲ್ಸಿಯಂ ಕ್ಲೋರೈಡ್ ಅಂತಕ್ಕಂಥ ನೋಡ್ರಿ ಈ ಗಡಸು ನೀರಿಗೆ ಏನ್ ಗೊತ್ತೇನ್ರಿ? ಕಾರಣವಾದ ಲವಣಗಳು. ಮತ್ ನೋಡ್ರಿ, ಈ ಗಡಸು ನೀರು ಅಂತಕ್ಕಂಥ ನಾವು ಬಳಸಲು ಯೋಗ್ಯವಲ್ಲ, ಅಡುಗೆ ಮಾಡಲು ಯೋಗ್ಯವಲ್ರಿ, ಬಟ್ಟೆ ಒಗೆಯಲು ಯೋಗ್ಯವಲ್ಲ, ಅದಲ್ವಾ? ಯಾವ್ದಕ್ ನೋಡ್ರಿ ಯೋಗ್ಯವಲ್ಲ. ಪ್ರಮುಖವಾಗಿ ಕ್ವಶನ್ ಕೇಳ್ತಿರ್ತಾರ, ಅದಲ್ವಾ? ಅದೇ ರೀತಿಯಲ್ಲಿ ನೋಡ್ರಿ, ಇಂತ ಗಡಸು ನೀರಿನಾಗ ನೋಡ್ರಿ ಪ್ರಕಾರಗಳು ಬರ್ತಾವ. ಈ ಗಡಸು ನೀರಿನ ಪ್ರಕಾರಗಳು ಎಷ್ಟು ಬರ್ತಾವ ಗೊತ್ತೇನ್ರಿ? 2 ಕಡೆ ಬರ್ತಾವ ನೋಡ್ರಿ, ಅದಲ್ವಾ? ಒಂದ್ ಗೊತ್ತಿರ್ಬೇಕು, ಯಾವ್ದಾಗ ಗೊತ್ತೇನ್ರಿ? ಒಂದು ಶಾಶ್ವತ ಗಡಸು ನೀರು, ಅದಲ್ವಾ? ಇನ್ನೊಂದ್ ಯಾವ್ದಾಗ ಗೊತ್ತೇನ್ರಿ? ತಾತ್ಕಾಲಿಕ ಗಡಸು ನೀರ್ ಅಂತಕ್ಕಂಥದ್ದು, ಪರ್ಮನೆಂಟ್ ಹಾರ್ಡ್ ವಾಟರ್ ಗೊತ್ತೇನ್ರಿ? ಆ ಗೊತ್ತಿರ್ಬೇಕು, ಕೇಳ್ತಿರ್ತಾರೆ ಎಕ್ಸಾಮ್. ಪರ್ಮನೆಂಟ್ ಹಾರ್ಡ್ ವಾಟರ್ ಇಂದ ಕೇಳ್ತಿರ್ತಾರ. ಅಂದ್ರೆ ತಾತ್ಕಾಲಿಕ ಗಡಸು ನೀರು ಗೊತ್ತಿರ್ಲಿ. ಆಮೇಲೆ ಇನ್ನೊಂದು ಶಾಶ್ವತ ಗಡಸು ನೀರು ಅಂತಕ್ಕಂಥ ಟೆಂಪರರಿ ಹಾರ್ಡ್ ವಾಟರ್, ದೆನ್ ಪರ್ಮನೆಂಟ್ ಹಾರ್ಡ್ ವಾಟರ್ ಅಂತಕ್ಕಂಥದ್ದು ಗೊತ್ತಿರ್ಲಿ, ಕೇಳ್ತಿರ್ತಾರೆ ಎಕ್ಸಾಮ್ ದಾಗ. ನೋಡ್ರಿ, ಇಂತಹ ಗಡಸು ತನ್ನ ನಿವಾರಿಸುವ ವಿಧಾನಗಳು ಕಂಡು ಬರ್ತಾವ್ರಿ. ನೋಡ್ರಿ, ಗಡಸುತನ ನಿವಾರಿಸುವ ವಿಧಾನಗಳು ಗೊತ್ತಿರ್ಬೇಕು. ಒಂದು ಕುದಿಸುವಿಕೆ, ಅದಲ್ವಾ? 2 ಸೋಡಾ ವಿಧಾನ, ಸೋಡಾ ಮೆಥಡ್ ಅಂತಕ್ಕಂಥದ್ದು. 3ನೇದು ಬಟ್ಟಿ ಇಳಿಸುವಿಕೆ ವಿಧಾನ. 4ನೇದು ಯಾವ್ದಾಗ ಗೊತ್ತೇನ್ರಿ? ಫರ್ಮಿಟ್ಯೂಟ್ ಅಥವಾ ಜಿವಲೆಟ್ ವಿಧಾನ ಅಂತಕ್ಕಂಥದ್ದು. ಬಟ್ ಗೊತ್ತಿರ್ಲಿ, ಇಂಪಾರ್ಟೆಂಟ್ ಆಗಿರ್ತೈತೆ, ಅದಲ್ವಾ? ಬಟ್ ನೋಡ್ರಿ, ಪ್ರಮುಖವಾಗಿ ನೀರಂದ್ರೆ ಗೊತ್ತಿರುವ ಸ್ನೇಹಿತರೆ ಏನ್ ಗೊತ್ತೇನ್ರಿ? ಹೈಡ್ರೋಜನ್ ಮತ್ತು ಆಕ್ಸಿಜನ್ ಅನಿಲಗಳ ದ್ರವ ರೂಪದ ಮಿಶ್ರಣವೇ ನೀರ್ ಅದ ರೀ. ಸದ್ಯ ಗೊತ್ತಿರ್ಬೇಕು. ಈ ಭೂಮಿ ಇದೆ ಅಲ್ವಾ, ಈ ಭೂಮಿ ಮೇಲೆ ಏನ್ ಗೊತ್ತೇನ್ರಿ? ಅತಿ ಹೆಚ್ಚು ಪ್ರಮಾಣದಲ್ಲಿ ಕಂಡು ಬರುವ ವಸ್ತು ಯಾವ್ದಾಗ ಗೊತ್ತೇನ್? ನೀರ್ ಅಂತಕ್ಕಂಥ ಗೊತ್ತಿರ್ಬೇಕು. ಹಾಗಾದ್ರೆ ಮಾಸ್ತರ, ಭೂಮಿ ಮ್ಯಾಗ ಅತಿ ಹೆಚ್ಚು ಪ್ರಮಾಣ ನೀರ್ ಕಂಡು ಬರ್ತದ ಅಂತೀರಲ್ರಿ? ಎಷ್ಟ್ ಕಂಡು ಬರ್ತದ ಗೊತ್ತೇನ್? 71%. ಬಟ್ ನೋಡ್ರಿ, ಈ 71% ನೀರ್ ಅದಲ್ರಿ. ಬಟ್ ನೋಡ್ರಿ, ಮಾನವನು ಕುಡಿಯಲು ಯೋಗ್ಯವಾದ ನೀರ್ ಎಷ್ಟದ ಗೊತ್ತೇನ್ರಿ? ಕೇವಲ ಸರ್ ನೋಡ್ರಿ 1% ಮಾತ್ರ. ಬಟ್ ಗೊತ್ತಿರ್ಲಿ, ಕೇಳ್ತಿರ್ತಾರೆ ಕುಡಿಯಲು ಯೋಗ್ಯವಾದ ನೀರು 1% ಸೇರಿದ್ರೆ, ಅದಲ್ವಾ? ಈ ನೋಡ್ರಿ, ಭೂಮಿಯಾಗ ಏನ್ ಗೊತ್ತೇನ್? ಪ್ರಮುಖವಾಗಿ ಅತಿ ಹೆಚ್ಚು ಪ್ರಮಾಣದ ನೀರ್ ಕಂಡು ಬರ್ತೈತಲ್ವಾ? ಅದಕ್ಕೇನ್ ಗೊತ್ತೇನ್? ಭೂಮಿಗೆ ಏನ್ ಕರೀತಾರ ಗೊತ್ತೇನ್ರಿ? ಸರ್ ನೀಲಿ ಗ್ರಹ ಅಂತ ಕೂಡ ಕರೀತಾರ. ನೋಡ್ರಿ, ಸರ್ ನೀರ್ ಅಂತಕ್ಕಂಥದ್ದು ಸಂರಕ್ಷಣೆ ಮಾಡ್ಬೇಕಂತಿ ಸರ್ ವಿಶ್ವ ಜಲ ದಿನ ಅಂತಕ್ಕಂಥ ಆಚರಣೆ ಮಾಡ್ತಾರ್ರಿ. ಈ ವಿಶ್ವ ಜಲ ದಿನ ಯಾವಾಗ ಆಚರಣೆ ಮಾಡ್ತಾರ ಗೊತ್ತೇನ್ರಿ? ಸಿಂಪಲ್ ಆಗಿ ಗೊತ್ತಿರ್ಬೇಕು. ಯಾವಾಗ ಗೊತ್ತೇನ್ರಿ? ಮಾರ್ಚ್ 22ಕ್ಕೆ ವಿಶ್ವ ಜಲ ದಿನ. ಇವಾಗ ಅದೇ ರೀತಿ ನೋಡ್ರಿ, ರಾಷ್ಟ್ರೀಯ ಜಲ ದಿನ ಅಂತಕ್ಕಂಥ ಯಾವಾಗ ಆಚರಣೆ ಮಾಡ್ತಾರಪ್ಪ ಅಂದಾಗ ಏಪ್ರಿಲ್ 14 ಆಚರಣೆ ಮಾಡ್ತಾರ. ನೋಡ್ರಿ, ಗೊತ್ತಿರ್ಲಿ. ಸರ್ ವೆರಿ ವೆರಿ ಇಂಪಾರ್ಟೆಂಟ್ ಆಗಿರ್ತೈತಿ. ಮುಂಬರುವ ಎಕ್ಸಾಮ್ ದಾಗ ಕ್ವಶನ್ ಕೇಳ್ಬೋದು. ಏನ್ ಕೇಳ್ಬೋದು ಹೇಳ್ರಿ? ಕ್ವಶನ್ ಅಂತಕ್ಕಂಥ ಕೇಳ್ಬೋದ್ರಿ. ನೆಕ್ಸ್ಟ್ ಬಂದಾಗ ಪ್ರಮುಖ ಕ್ವಶನ್ ಕೇಳ್ತಿರ್ತಾರ ನೋಡ್ರಿ, ಅದಲ್ವಾ? ನೆಕ್ಸ್ಟ್ ಯಾವ್ದಪ್ಪ ಬಂದಾಗ, ಕೆಳಗಿನವರಲ್ಲಿ
ಯಾರು ಎಕ್ಸ್ ಕಿರಣಗಳನ್ನು ಕಂಡುಹಿಡಿದರು ಅದಲ್ವಾ. ಎಕ್ಸ್ರೇ ಏನಪ್ಪ ಅಂದ್ರೆ ಡಿಸ್ಕವರ್ ಅಂದ್ರೆ ಎಕ್ಸ್ರೇ ಕಂಡುಹಿಡಿದವ್ರು ಕೇಳ್ತಿರ್ತಾರ ನೋಡ್ರಿ. ಮೇರಿ ಕ್ಯೂರಿ ಕಂಡಿದಿಲ್ರಿ. ಮೇರಿ ಕ್ಯೂರಿ ರೇಡಿಯಂ ಕಂಡಿತಾರ ನೋಡ್ ಸ್ನೇಹಿತರೆ ಅದಲ್ವಾ. ಜೆ ಥಾಮ್ಸನ್ ಕಂಡಿತಾರ ಹೇಳ್ರಿ. ಪ್ರಮುಖವಾಗಿ ಗೊತ್ತಿರ್ಬೇಕು. ಎಲೆಕ್ಟ್ರಾನ್ ಕಂಡಿದ ವ್ಯಕ್ತಿನಿ ಯಾರು ಗೊತ್ತೇನ್ರಿ? ಜೆ ಥಾಮ್ಸನ್. ನೆಕ್ಸ್ಟ್ ನೋಡ್ರಿ WC ಅದಲ್ವಾ ರಾಂಟ್ಜನ್ ಅಂತಕ್ಕಂಥದ್ದು. ಎಸ್ ವಿಲಿಯಂ ರಾಂಟ್ಜನ್. WC ಮೀನ್ಸ್ ಏನ್ ಗೊತ್ತೇನ್ರಿ? ವಿಲಿಯಂ ರಾಂಟ್ಜನ್ ಗೊತ್ತಿರ್ಬೇಕು. ವಿಲಿಯಂ ರಾಂಟ್ಜನ್ ಏನ್ ಮಾಡ್ತಾರ ಗೊತ್ತೇನ್ರಿ? 1818 ಗೊತ್ತೇನ್ರಿ ಸರ್? 95 ಅದಲ್ವಾ. 1895 ಏನ್ ಮಾಡ್ತಾರ ಗೊತ್ತೇನ್ರಿ? ಇವಾಗ ಎಕ್ಸ್ರೇ ಅಂತಕ್ಕಂಥ ಕಡಿತಾರ ನೋಡ್ರಿ. ಬಟ್ ಈ ಜೇಮ್ಸ್ ಚಾಡ್ವಿಕ್ ಏನ್ ಕಡಿತಾರ ಹೇಳ್ರಿ? ಪ್ರಮುಖವಾಗಿ ಗೊತ್ತಿರ್ಬೇಕು. ಪ್ರೋಟಾನ್ ಅಂತಕ್ಕಂಥ ಕಂಡಿತಾರ ನೋಡ್ರಿ, ಗೊತ್ತಿರ್ಲಿ ಅದಲ್ವಾ. ಕೇಳ್ತಿರ್ತಾರೆ ಎಕ್ಸಾಮ್ದಾಗ, ಕೇಳ್ಬೋದು ಅದಲ್ವಾ. ಎಲೆಕ್ಟ್ರಾನ್, ಪ್ರೋಟಾನ್, ನ್ಯೂಟ್ರಾನ್ ಅದಲ್ವಾ. ಕೇಳ್ತಿರ್ತಾರ ಅದಲ್ವಾ. ನಿಮ್ಗ ಕೋಡ್ ಹೇಳ್ತಿರ್ತೀನಿ ನೋಡ್ರಿ ಅದಲ್ವಾ. ಯಾವ್ದು ಹೇಳ್ರಿ? KSRTC ಕೇಳ್ತಿರ್ತಾರೆ. KSR ಅದಲ್ವಾ, TC RTC ಏನ್ ಗೊತ್ತೇನ್ರಿ? ಪೆನ್ ಅಂತಿ ನೆಂಪಿಟ್ಕೊಳ್ರಿ ಅದಲ್ವಾ. ಕೋಡ್ ಪೆನ್ ಅದಲ್ವಾ. KSRTC ಏನ್ ಗೊತ್ತೇನ್ರಿ? ಪೆನ್ ಗೊತ್ತಿರ್ಬೇಕು. ಇಲ್ಲಿ ನೋಡ್ರಿ, KS ಅಂದ್ರೆ ಗೊತ್ತಿರ್ಬೇಕು. ಕರ್ನಾಟಕ ಸ್ಟೇಟ್ ಎಕ್ಸಾಮ್ದಾಗ ನೋಡ್ರಿ, R ಅಂದ್ರೆ ಗೊತ್ತಿರ್ಬೇಕು. ರುದರ್ಫೋರ್ಡ್ ಅಂದ್ರ ಈಗ ನೋಡ್ರಿ, P ಅಂದ್ರೆ ಪ್ರೋಟಾನ್ ಕಂಡಿದ ವ್ಯಕ್ತಿ ರುದರ್ಫೋರ್ಡ್ ಅದಲ್ವಾ. ಸರ್ ಇವಾಗ T ಅಂದ್ರೆ ಜೆ ಥಾಮ್ಸನ್ ಇವ್ರು ಎಲೆಕ್ಟ್ರಾನ್ ಕಂಡಿದ್ದಾರೆ. ಸರ್ ಜೇಮ್ಸ್ ಚಾಡ್ವಿಕ್ ಏನ್ ಕಂಡಿದ್ದಾರೆ ಸರ್ ಗೊತ್ತಿ? ನ್ಯೂಟ್ರನ್ ಅಂತಕ್ಕಂಥ ಕಂಡಿದ್ದಾರೆ ಹೇಳ್ರಿ. ನ್ಯೂಟ್ರನ್ ನೋಡ್ರಿ, ಎಲೆಕ್ಟ್ರಾನ್ ಕಂಡಿಡಿದವರು ಜೆ ಥಾಮ್ಸನ್, ಪ್ರೋಟಾನ್ ಕಂಡಿಡಿದವರು ರುದರ್ಫೋರ್ಡ್ ರೀ ಅದಲ್ವಾ. ಅದೇ ರೀತಿಯಾಗಿ ಗೊತ್ತಿರ್ಬೇಕು. ನ್ಯೂಟ್ರನ್ ಕಂಡಿದಾರ ಗೊತ್ತೇನ್ರಿ? ಜೇಮ್ಸ್ ಚಾಡ್ವಿಕ್ ಅಂತಕ್ಕಂಥವ್ರು ಗೊತ್ತಿರ್ಲಿ. ಬಟ್ ಇಲ್ಲಿ ಗೊತ್ತಿರ್ಬೇಕು ಸರ್, ವಿಲಿಯಂ ರಾಂಟ್ಜನ್ ಅಂತಕ್ಕಂಥ ಎಕ್ಸ್ರೇ ಕಂಡಿದಾರ ಗೊತ್ತೇನ್ರಿ? ವಿಲಿಯಂ ರಾಂಟ್ಜನ್ ಅಂತಕ್ಕಂಥದ್ದು ಛಾಯಾಕಿರಣಗಳಂತಕ್ಕಂಥ ನೋಡ್ರಿ ಅದಲ್ವಾ. ಗೊತ್ತಿರ್ಲಿ, ಕೇಳ್ತಿರ್ತಾರೆ ನೋಡ್ರಿ ಎಕ್ಸಾಮ್. ಛಾಯಾಕಿರಣಗಳು ಕಂಡಿತಾರ್ರಿ, ಗೊತ್ತಿರ್ಲಿ. ಅದಕ್ಕೇನ್ ಮಾಡ್ತಾರ ಗೊತ್ತೇನ್ರಿ? ಈಗ 1900 ಏನ್ ಗೊತ್ತೇನ್ರಿ? 1901ಕ್ಕ ನೊಬೆಲ್ ಪ್ರಶಸ್ತಿ ಅಂತಕ್ಕಂಥ ಕೊಡ್ತಾರ ನೋಡ್ರಿ, ಗೊತ್ತಿರ್ಲಿ. ಪ್ರಪಂಚದ ಅತ್ಯುನ್ನತವಾದ ನೊಬೆಲ್ ಪ್ರಶಸ್ತಿ ಪಡ್ಕೋತಾರೆ. ಇನ್ನೊಂದೇನ್ ಗೊತ್ತೇನ್ರಿ ಸರ್? ಇವಾಗ ಭೌತಶಾಸ್ತ್ರದಲ್ಲಿ ನೊಬೆಲ್ ಪ್ರಶಸ್ತಿಯನ್ನು ಪಡೆದುಕೊಂಡ ಮೊಟ್ಟ ಮೊದಲ ವಿಜ್ಞಾನಿ ಯಾರ ಗೊತ್ತೇನ್ರಿ? ವಿಲಿಯಂ ರಾಂಟ್ಜನ್ ಅವರು ಅದಲ್ವಾ. ಕ್ವಶನ್ ಕೇಳ್ತಿರ್ತಾರೆ ನೋಡ್ರಿ ಎಕ್ಸಾಮ್ದಾಗ. ಆಮೇಲೆ ಈ ಮೇರಿ ಕ್ಯೂರಿ ಅದಾರ ನೋಡ್ರಿ, ನೊಬೆಲ್ ಪ್ರಶಸ್ತಿಯನ್ನು 2 ಬಾರಿ ಪಡೆದುಕೊಂಡ್ರೆ ಯಾರು ಗೊತ್ತೇನ್ರಿ? ಮೇರಿ ಕ್ಯೂರಿ ಅಂತಕ್ಕಂಥವ್ರು. ಇವ್ರು ನೋಡ್ರಿ ಫಿಸಿಕ್ಸ್ ನಲ್ಲಿ ಪಡ್ಕೋತಾರೆ, ಕೆಮಿಸ್ಟ್ರಿದಾಗ ಪಡ್ಕೋತಾರೆ ಸ್ನೇಹಿತರೆ. ಇವ್ರು ನೋಡ್ರಿ ಫಿಸಿಕ್ಸ್ ನಾಗ ಏನಪ್ಪಾ ಅಂದ್ರೆ 1903 ಏನ್ ಗೊತ್ತೇನ್ರಿ? ಫಿಸಿಕ್ಸ್ ನ ಪಡ್ಕೋತಾರೆ. ಸರ್ ನಂತರ 1900 ಏನ್ ಗೊತ್ತೇನ್? 1911ಕ್ಕ ಅದರ ಪಡ್ಕೋತಾರೆ ನಮ್ಮ ಪ್ರೀತಿ ಕೆಮಿಸ್ಟ್ರಿ ಪಡ್ಕೋತಾರ್ರಿ ಅದಲ್ವಾ. ಬಟ್ ರೇಡಿಯಂ ಕಂಡಿತಾರನ ಗೊತ್ತಿರ್ಲಿ, ಕೇಳ್ತಿರ್ತಾರೆ ಎಕ್ಸಾಮ್ದಾಗ. ವೆರಿ ಇಂಪಾರ್ಟೆಂಟ್ ಆಗಿರುತ್ತೆ ನೋಡ್ರಿ. ಎಕ್ಸ್ರೇ ಅದಲ್ವಾ. ಎಕ್ಸ್ರೇ ಅಂತಕ್ಕಂತ ಬಳಸ್ತಾರ ಗೊತ್ತಲ್ರಿ. ಇವಾಗ ಸ್ಕ್ಯಾನಿಂಗ್ ಸೆಂಟರ್ ಬಳಸ್ತಾರ್ರಿ ಅದೆಲ್ಲ. ಮೂಳೆ ಮುರಿತ ಅಧ್ಯಯನ ಮಾಡ್ಬೇಕಾದ್ರೆ ಬಳಸ್ತಾರ, ಗೊತ್ತಿರ್ಬೇಕು. ಕೇಳ್ತಿರ್ತಾರೆ ಎಕ್ಸಾಮ್ ಇಂಪಾರ್ಟೆಂಟ್ ಆಗಿರ್ತದೆ ಅಲ್ವಾ. ಎಸ್ ನೆಕ್ಸ್ಟ್ ಕ್ವಶನ್ ತಗೊಂಬರ್ರಿ. ಮೂರನೇದ್ ನೋಡ್ರಿ, ಭೂಮಿ ಮೇಲಿನ ಯಾವುದೇ ಚಲಿಸುವ ವಸ್ತು ಈ ಕೆಳಗಿನ ಯಾವುದರ ಕಾರಣದಿಂದಾಗಿ ಅಂತಿಮವಾಗಿ ವಿಶ್ರಾಂತಿ ಪಡೆಯುತ್ತದೆ ಕ್ವಶನ್ ಕೇಳ್ಯಾರ ನೋಡ್ರಿ. ಭೂಮಿಯ ಮೇಲಿರುವ ನೋಡ್ರಿ, ಗೊತ್ತಿರ್ಬೇಕು. ಭೂಮಿಯ ಮೇಲಿರುವ ಯಾವುದೇ ಚಲಿಸುವ ವಸ್ತು ಈ ಕೆಳಗಿನ ಯಾವುದರ ಕಾರಣದಿಂದಾಗಿ ಅಂತಿಮವಾಗಿ ವಿಶ್ರಾಂತಿ ಪಡೆಯುತ್ತೆ ಅಂತ ಹೇಳ್ತಾರೆ. ಅಂತಿಮವಾಗಿ ವಿಶ್ರಾಂತಿ ಪಡೆಯುತ್ತೆ ಕ್ವಶನ್ ಕೇಳ್ತಾರ ನೋಡ್ರಿ. ಎ ಆಪ್ಷನ್ ಗುರುತ್ವ, ಬಿ ಘರ್ಷಣೆ. ಗುರುತ್ವ ಅಂದ್ರೆ ಗೊತ್ತಿರ್ಬೇಕು. ಏನ್ ಗೊತ್ತೇನು ಗುರುತ್ವ ಅಂದ್ರ? ಎರಡು ವಸ್ತುಗಳ ನಡುವೆ ಏನ್ ಗೊತ್ತೇನ್ರಿ? ಎರಡು ವಸ್ತುಗಳ ನಡುವಿನ ಆಕರ್ಷಣ ಬಲಕ್ಕೆ ಏನ್ ಕರೀತಾರ? ಗುರುತ್ವ ಅದಲ್ವಾ. ಇದಾಗಂಗಿಲ್ರಿ ಘರ್ಷಣೆ. ಎಸ್ ಇಲ್ಲಿ ಅಂತಿಮ ವಿಶ್ರಾಂತಿ ಪಡಿತಾರೆ ನೋಡ್ರಿ. ಒಂದು ಚಲನೆಯಲ್ಲಿರುವ ವಸ್ತುವಿನ ಇನ್ನೊಂದು ವಸ್ತುವಿನ ಏನ್ ಗೊತ್ತೇನು ಪ್ರಚೋದಿಸಿದಾಗ ಏನ್ ಗೊತ್ತೇನು ಉಂಟಾಗೋದಕ್ಕೆ ಏನ್ ಕರೀತಾರ ಗೊತ್ತೇನು? ಘರ್ಷಣೆ. ಸರ್ ಒಂದು ವಸ್ತು ವಿಶ್ರಾಂತಿ ಸ್ಥಿತಿಯಾಗ ಇರ್ತದಲ್ವಾ, ಇನ್ನೊಂದು ವಸ್ತು ಏನ್ ಗೊತ್ತೇನು ಅನ್ಯ ಸಂಪರ್ಕವನ್ನು ಹೊಂದಿದಾಗ ಏನ್ ಗೊತ್ತೇನ್ರಿ ಅಲ್ಲಿ ಉಂಟಾಗೋದು ಘರ್ಷಣೆ ಅಂತ ಕರೀತಾರ ಅದಲ್ವಾ. ಈಗ ನೋಡ್ರಿ, ಇದಕ್ ಸರಿಯಾದ ಉತ್ತರ ಘರ್ಷಣೆ ಆಗಿರ್ತದೆ ಸ್ನೇಹಿತರೆ, ಜಡತ್ವ ಆಗಿರಲ್ಲ ಅದಲ್ವಾ. ಈಗ ಪ್ರಮುಖವಾಗಿ ಗೊತ್ತೇನ್ರಿ ಇಲ್ಲಿ ಚಲಿಸುವ ವಸ್ತು ಕ್ವಶನ್ ಕೇರಲ್ಲ. ಚಲಿಸುವ ವಸ್ತು ಕಾರಣದಿಂದಾಗಿ ಅಂತಿಮ ಇದು ಘರ್ಷಣೆ ಆಗತ್ತ ಆನ್ಸರ್. ಈಗ ನೋಡಿ, ಜಡತ್ವ ಅಂದ್ರ ಪ್ರಮುಖವಾಗಿ ಇಂಗ್ಲಿಷ್ ಇನರ್ಷಿ ಅಂತ ಕರೀತಾರ. ಘರ್ಷಣೆ ಫ್ರಿಕ್ಷನ್ ಅಂತ ಕರೀತಾರ ನೋಡ್ರಿ. ಫ್ರಿಕ್ಷನ್ ಗುರುತ್ವ ಗ್ರಾವಿಟಿ ಅಂತ ಕರೀತಾರ ಅದಲ್ವಾ. ಈಗ ನೋಡಿ, ಜಡತ್ವಕ್ಕೆ ಇಂಗ್ಲಿಷ್ದಾಗ ಇನರ್ಷಿ ಅಂತ ಕರೀತಾರ್ರಿ. ಜಡತ್ವ ಅಂದ್ರೆ ಏನ್ ಗೊತ್ತೇನು? ಒಂದು ವಸ್ತು ಸರಿ ಇದ್ದ ಸ್ಥಿತಿಯಲ್ಲಿ ಇರ್ತೈತಲ್ವಾ, ಅದಕ್ಕೆ ಏನ್ ಕರೀತಾರ ಗೊತ್ತೇನ್ರಿ? ಜಡತ್ವ ಅಂತ ಕರೀತಾರ ನೋಡ್ರಿ. ಯಾವ್ದೋ ಒಂದ್ ವಸ್ತು ನೋಡ್ರಿ ಒಂದೇ ಕಡೆ ಇದ್ದ ಸ್ಥಿತಿಯಾಗ ಇರೋದು ಅದಲ್ವಾ. ಸಪೋಸ್ ಏನ್ ಗೊತ್ತೇನ್ರಿ? ಇಲ್ಲೊಂದ್ ಜೋಗಳಕ್ ಪೆನ್ ಅಂತ ತಿಳ್ಕೊಳ್ರಿ. ಪೆನ್ ಇಲ್ಲೇ ಇಟ್ಟಿರ್ತೀನಿ ಅದಲ್ವಾ. ಈಗ ನೋಡೋದನ್ನ ಟಚ್ ಮಾಡೋ ತನಕ ಅದು ಹಂಗೆ ಇರ್ತದ. ಒಂದು ವಸ್ತು ಒಂದೇ ಸ್ಥಿತಿಲಿ ಇರ್ತದಲ್ವಾ, ಇದ್ದ ಸ್ಥಿತಿಲಿ ಇರ್ತದೆ ನೋಡೋದಕ್ಕೆ ಕರೀತಾರೆ ಘರ್ಷಣೆ.
ಈ ಜಡತ್ವ ನಿಯಮ ಅಂತಕ್ಕಂತ ಯಾರು ಕಂಡಿತಾರ ಗೊತ್ತೇನ್ರಿ? ಎಲ್ಲೆಲ್ಲಿ ಇವ್ರು ಕಂಡಿತಾರ ಗೊತ್ತಿರ್ಲಿಕ್ಕೆ ಕೇಳ್ತಿರ್ತಾರ. ಆಮೇಲೆ ಸರ್ ಚಲನೆ ಅಂತಕ್ಕಂತ ಆಗಂಗಿಲ್ಲ ಅದಲ್ವಾ? ಇಂಗ್ಲಿಷ್ ನೋಡ್ರಿ ಮೋಷನ್ ಅಂತ ಕರೀತಾರ. ಸರ್ ಒಂದು ವಸ್ತು ಒಂದು ಸ್ಥಳದಿಂದ ಮತ್ತೊಂದು ಸ್ಥಳಕ್ಕೆ ಬದಲಾವಣೆ ಆಗೋದೇ ಚಲನೆ. ಈ ಚಲನೆಯ ನಿಯಮವನ್ನು ಕಂಡದ ವಿಜ್ಞಾನಿ ಗೊತ್ತಿರ್ಬೇಕು ಸರ್ ಐಸಾಕ್ ನ್ಯೂಟನ್ ಅಂತಕ್ಕಂತಾರ ನೋಡ್ರಿ. ಅದಲ್ವಾ? ಕ್ವಶನ್ ಕೇಳ್ತಿರ್ತಾರ ಅದಲ್ವಾ? ಬಟ್ ನೋಡ್ರಿ ನಮ್ಗೆ ಇಲ್ಲಿ ಸರಿಯಾದ ಉತ್ತರ ಯಾವ್ದಾಗ ಘರ್ಷಣೆ ಅಥವಾ ಇಂಗ್ಲಿಷ್ ದಾಗ ಫ್ರಿಕ್ಷನ್ ಅಂತ ಕರೀತಾರ ನೋಡ್ರಿ. ಗೊತ್ತಿರ್ಲಿಕ್ಕೆ ಕೇಳ್ತಿರ್ತಾರ ಅದಲ್ವಾ? ಆಮೇಲೆ ಗುರುತ್ವ ಗೊತ್ತಿರ್ಲಿ, ಗುರುತ್ವ ಆಗಂಗಿಲ್ಲ. ಬಟ್ ಗುರುತ್ವ ಅಂದ್ರೆ ಗೊತ್ತಿರ್ಬೇಕು. ಎರಡು ವಸ್ತು ನಡುವೆ ಗೊತ್ತೇನ್ರಿ ಆಕರ್ಷಣೆ ಮೂಲಕ ಏನ್ ಕರೀತಾರೆ? ಗುರುತ್ವ. ಈ ಗುರುತ್ವ ನಿಯಮವನ್ನು ಕಂಡದ ಕೂಡ ವಿಜ್ಞಾನ ಗೊತ್ತೇನ್ರಿ? ಅವರೇ ಸರ್ ಯಾರು ಗೊತ್ತ? ಸರ್ ಐಸಾಕ್ ಏನ್ ಗೊತ್ತೇನ್ರಿ? ನ್ಯೂಟನ್ ಅಂತಕ್ಕಂತ ನೋಡ್ರಿ. ಸರ್ ಐಸಾಕ್ ನ್ಯೂಟನ್ ಅಂತಕ್ಕಂಥ ಗೊತ್ತಿರ್ಲಿ ಅದಲ್ವಾ? ನೋಡ್ರಿ ಸರ್ ಐಸಾಕ್ ನ್ಯೂಟನ್ ಅಂತಕ್ಕಂಥ ಒಂದು ಕೃತಿ ಬರೀತಾರ, ದ ಪ್ರಿನ್ಸಿಪಿ ಅಂತಕ್ಕಂಥ ಕೃತಿ ರೀ. ಅದ್ರೊಳಗೆ ಏನ್ ಗೊತ್ತೇನ್? ಗುರುತ್ವ ನಿಯಮದ ಬಗ್ಗೆ ಅದ ನೋಡ್ರಿ. ಕ್ವಶನ್ ಕೇಳ್ತಿರ್ತಾರ ಅದಲ್ವಾ? ಇಲ್ಲಿ ಗ್ರಾವಿಟಿ ಕೂಡ ಇಂಪಾರ್ಟೆಂಟ್ ಆಗಿರ್ತೈತಿ ನೋಡ್ರಿ. ಚಲನೆ ಕೂಡ. ಆಮೇಲೆ ಫ್ರಿಕ್ಷನ್ ಇದು ಇದ್ರಾಗ ಎಲ್ಲ ಯಾವ ಚಾಪ್ಟರ್ ಬರ್ತದ ಗೊತ್ತೇನ್ರಿ? ಘರ್ಷಣೆ ಅಂತಕ್ಕಂಥದ್ದು ಗೊತ್ತಿರೋ ಮೋಷನ್ ಗೆ ಬರ್ತದೆ. ಅದ್ರ ಗೊತ್ತೇನ್ರಿ? ಮೋಷನ್ ಚಾಪ್ಟರ್ ಬರ್ತದೆ ಗೊತ್ತಿರ್ಲಿ. ಇರ್ಲಿ. ನೆಕ್ಸ್ಟ್ ಬಂದಾಗ 4ನೇ ಕ್ವಶನ್ ಹೋಗೋಣ್ರಿ. ಹಾ ಬರ್ರಿ. ಆ ಸೂರ್ಯನ ಬೆಳಕಿನಲ್ಲಿರುವ ನೋಡ್ರಿ, ಸೂರ್ಯನ ಬೆಳಕಿನಲ್ಲಿರುವ ಕೆಳಗಿನ ಯಾವ ವಿಕಿರಣಗಳು ಟ್ಯಾನಿಂಗ್ ಮತ್ತು ಸನ್ಬರ್ಗ್ ಗೆ ಕಾರಣವಾಗಿದೆ ಅಂತ ಹೇಳ್ತಾರೆ ನೋಡ್ರಿ. ಯಾವ ಕಿರಣಗಳನ್ನು ಸೂರ್ಯನ ಗೊತ್ತೇನ್ ಟ್ಯಾನಿಂಗ್ ಮತ್ತು ಸನ್ಬರ್ಗ್ ಗೆ ಕಾರಣ ಅಂತ ಕ್ವಶನ್ ಕೇಳ್ತಾರೆ. ಇವಾಗ ನೋಡ್ರಿ, ಎ ಕೊಟ್ಟಿದಾರ ನೀಳಾತೀತ ಅದಲ್ವಾ? ಆಮೇಲೆ ಬಿ ಕೊಟ್ಟಿದಾರ ಗೋಚರ ಅಂದ್ರ ಇದು ಆಕ್ಚುಲಿ ದೃಗ್ಗೋಚರ ಬೆಳಕಾಗ್ಬೇಕ್ರಿ. ಅಂದ್ರೆ ಇಂಗ್ಲಿಷ್ ದಾಗ ವಿಸಿಬಲ್ ಲೈಟ್ ಅಂತ ಕರೀತಾರ ನೋಡ್ರಿ. ವಿಸಿಬಲ್ ಲೈಟ್ ಇದು ಅತಿಗೆಂಪು, ಇದು ಅವಾಗೆಂಪು ಆಗ್ಬೇಕ್ರಿ. ಸ್ವಲ್ಪ ಇದು ಮಿಸ್ಟೇಕ್ ಆಗ್ಯದ. ಅವಾಗೆಂಪು ಅವಾಗೆಂಪು ಮೀನ್ಸ್ ಇಂಗ್ಲಿಷ್ ದಾಗ ಇನ್ಫ್ರಾರೆಡ್ ರೇಡಿಯೇಷನ್ ಅಂತ ಕರೀತಾರ್ರಿ. ಆಮೇಲೆ ಸೂಕ್ಷ್ಮ ತರಂಗಗಳು ಅಥವಾ ಸೂಕ್ಷ್ಮ ಕಿರಣಗಳು ಅಂತ ಕರೀತಾರ, ಅಂದ್ರೆ ಮೈಕ್ರೋವೇವ್ಸ್ ಅಂತಕ್ಕಂಥದ್ದು. ಬಟ್ ನೋಡ್ರಿ, ಇವಾಗ ಸೂರ್ಯನ ಕಿರಣಗಳಿಂದ ಅಂದ್ರ ಇಲ್ಲಿ ಸನ್ಬರ್ಗ್ ಮತ್ತೇನ್ ಗೊತ್ತೇನ್ರಿ? ಟ್ಯಾನಿಂಗ್ ಕಾರಣವಾಗಿರೋ ಅಂದ್ರೆ ಸೂರ್ಯ ನೇರಳಾತೀತ ವಿಕಿರಣಗಳ ಅಂತಾರೆ ಅದಲ್ವಾ? ಅಲ್ಟ್ರಾ ವೈಲೆಟ್ ರೇಡಿಯೇಷನ್ ಅಂತ ಕರೀತಾರೆ. ಈಗ ಪ್ರಮುಖವಾಗಿ ಗೊತ್ತಿರ್ಬೇಕು, ನೇರಳಾತೀತ ವಿಕಿರಣ ಇಂಗ್ಲಿಷ್ ಅಂತ ಕರೀತಾರೆ ಗೊತ್ತೇನ್ರಿ? ಅಲ್ಟ್ರಾ ವೈಲೆಟ್ ರೇಡಿಯೇಷನ್ ಅಂತಕ್ಕಂಥದ್ದು. ಸರ್ ನೋಡ್ರಿ, ಇಂತ ನೇರಳಾತೀತ ವಿಕಿರಣವನ್ನು ಕಂಡುಹಿಡಿದ ವಿಜ್ಞಾನಿ ಯಾರಾಗಿರ್ಬೋದ್ರಿ? ಕೇಳ್ತಿರ್ತಾರ ನೋಡ್ರಿ ಅದಲ್ವಾ? ಸರ್ ನೇರಳಾತೀತ ವಿಕಿರಣವನ್ನು ಕಂಡುಹಿಡಿದ ವಿಜ್ಞಾನಿ ಗೊತ್ತಿರ್ಬೇಕು, JW ರಿಕ್ಟರ್ ಅಂತಕ್ಕಂಥವ್ರು. ಕ್ವಶನ್ ಕೇಳ್ತಿರ್ತಾರ. ನೇರಳಾತೀತ ವಿಕಿರಣಗಳನ್ನು ಕಂಡುಹಿಡಿದ ವಿಜ್ಞಾನಿ JW ರಿಕ್ಟರ್ ರೀ. ನೋಡ್ರಿ, ಪ್ರಮುಖವಾಗಿ ಗೊತ್ತಿರ್ಬೇಕು, ಈ ನೇರಳಾತೀತ ವಿಕಿರಣಗಳಿಂದ ನೋಡ್ರಿ ನಮ್ಗೆ ಚರ್ಮದ ಕ್ಯಾನ್ಸರ್ ಅಂತಕ್ಕಂಥ ಬರ್ತೈತಿ. ಕ್ವಶನ್ ಕೇಳ್ತಿರ್ತಾರ ಅದಲ್ವಾ? ಆಮೇಲೆ ಕೃತಕ ರತ್ನಗಳಾಗಿರ್ಬೋದು, ಮುತ್ತು ರತ್ನಗಳಾಗಿರ್ಬೋದು, ಭೂಮಿ ಅಂತ ಹೇಳಿದ್ರೆ ನೋಡ್ರಿ, ಹತ್ತಿಗೆಬೇಕಾದ್ರ ಪ್ರಮುಖ ನೇರಳಾತೀತ ವಿಕಿರಣಗಳು ಬಳಸ್ತಾರೆ. ಸರ್ ನೋಡ್ರಿ, ಇಂತ ನೇರಳಾತೀತ ವಿಕಿರಣಗಳಿಂದ ನಮ್ಮನ್ನ ರಕ್ಷಣೆ ಮಾಡೋ ಪದರ ಯಾವ್ದು ಗೊತ್ತೇನ್ರಿ? ಸರ್ ಓಝೋನ್ ಪದರ ಅಂತಕ್ಕಂಥದ್ದು, ಓಝೋನ್ ಲೇಯರ್ ಅಂತಕ್ಕಂಥದ್ದು. ನೋಡ್ರಿ ಇತ್ತೀಚಿಗ ಇವಾಗ ಈಗ TET ಎಕ್ಸಾಮ್ ಕ್ವಶನ್ ಕೇರ್ ನೋಡ್ರಿ, ಏನ್ ಗೊತ್ತೇನ್ರಿ? ನೇರಳಾತೀತ ವಿಕಿರಣಗಳಿಂದ ನಮ್ಮ ರಕ್ಷಣೆ ಮಾಡೋ ಪದರ ಓಝೋನ್ ಪದರ ಅಲ್ವಾ? ಈ ಓಝೋನ್ ಪದರ ಅಂತಕ್ಕಂಥದ್ದು ಯಾವ ಮಂಡಲದ ಕಂಡು ಬರ್ತದೆ ಕ್ವಶನ್ ಕೇರ್. ಸರ್ ಯಾವ ಮಂಡಲದ ಕಂಡು ಬರ್ತದೆ ಗೊತ್ತೇನ್ರಿ? ಸಮೋಷ್ಣ ಮಂಡಲ, ಇಂಗ್ಲಿಷ್ ದಾಗ ನೋಡಿ ಸ್ಟ್ರಾಟೋಸ್ಫಿಯರ್ ಅಂತ ಕರೀತಾರ ಅದಲ್ವಾ? ಗೊತ್ತಿರ್ಲಿಕ್ಕೆ ಕೇಳ್ತಿರ್ತಾರ ನೋಡ್ರಿ ಎಕ್ಸಾಮ್ ದಾಗ. ಬಟ್ ನೋಡ್ರಿ, ಅದೇ ರೀತಿ ದೃಗ್ಗೋಚರ ಬೆಳಕು ಗೊತ್ತಿರ್ಬೇಕು. ಈ ದೃಗ್ಗೋಚರ ಬೆಳಕು ಯಾರು ಕಂಡಿದ್ದಾರೆ ಗೊತ್ತೇನ್ರಿ? ಅವರೇ ಸರ್ ಐಸಾಕ್ ನ್ಯೂಟನ್ ಅಂತಕ್ಕಂತ ನೋಡ್ರಿ. ಸರ್ ಐಸಾಕ್ ನ್ಯೂಟನ್ ಅಂತಕ್ಕಂತ ಕಂಡಿದ್ದಾರ. ಯಾವಾಗ ಕಂಡಿದ್ದಾರೆ ಸರ್ ಬಂದಾಗ 1600 ಏನ್ ಗೊತ್ತೇನ್ರಿ? 66 ಅದಲ್ವಾ? ಗೊತ್ತಿರ್ಲಿ 16 ಗೊತ್ತೇನ್ರಿ? 66 ಕಂಡಿದ್ದಾರ ನೋಡ್ರಿ. ಗೊತ್ತಿರ್ಲಿ ಸರ್ ಐಸಾಕ್ ನ್ಯೂಟನ್. ದೃಗ್ಗೋಚರ ಬೆಳಕು ಅಂದ್ರೆ ಕಣ್ಣಿಗೆ ಕಾಣೋ ಬೆಳಕು ಸ್ನೇಹಿತರೆ. ಮಾಸ್ತರ ಅವಾಗಿಂದ ಬೆಳಕಲ್ಲತ್ತಿದ್ವಿ. ಬೆಳಕ್ ಅಂದ್ರೆ ಏನ್ ಗೊತ್ತೇನ್? ಇಂಗ್ಲಿಷ್ ದಾಗ ಲೈಟ್ ಅಂತ ಕರೀತಾರ ಹೌದಲ್ವಾ? ನೋಡ್ರಿ, ಪ್ರಮುಖವಾಗಿ ಗೊತ್ತಿರ್ಬೇಕು, ಬೆಳಕಂದ್ರ ಸರ್ ಒಂದು ವಸ್ತುವನ್ನು ಗೋಚರಿಸುವಂತೆ ಮಾಡೋದೇ ಬೆಳಕು. ಸರ್ ಗೋಚರ ಅಂದ್ರೆ ಏನ್ ಗೊತ್ತೇನ್? ನೋಡುವಂತೆ ಮಾಡೋದ್ರಿ. ಈ ದೃಗ್ಗೋಚರ ಬೆಳಕಂದ್ರೆ ನಮ್ ಕಣ್ಣಿಗೆ ಕಾಣೋ ಬೆಳಕು ಅದಲ್ವಾ? ಈ ದೃಗ್ಗೋಚರ ಬೆಳಕನ್ನು ಕಂಡ ವಿಜ್ಞಾನಿ ಗೊತ್ತಿರ್ಬೇಕು, ಸರ್ ಐಸಾಕ್ ನ್ಯೂಟನ್. ಬಟ್ ಗೊತ್ತಿರ್ಲಿ ಕೇಳ್ತಿರ್ತಾರೆ ಎಕ್ಸಾಮ್ ದಾಗ ಅದಲ್ವಾ? ಈಗ ಅವಕೆಂಪು ವಿಕಿರಣ, ಇನ್ಫ್ರಾರೆಡ್ ರೇಡಿಯೇಷನ್ ಅಂತಕ್ಕಂಥದ್ದು ನೋಡ್ರಿ. ಗೊತ್ತಿರ್ಲಿ ಕೇಳ್ತಿರ್ತಾರೆ ಎಕ್ಸಾಮ್ ದಾಗ. ಕೇಳ್ತಿರ್ತಾರ. ಇದು ಕೂಡ ಪ್ರಮುಖವಾಗಿ 1800 ಯಾವಾಗ ಗೊತ್ತೇನ್ರಿ? 1864 ಕಂಡಿತ್ತಾರ ನೋಡ್ರಿ ಅದಲ್ವಾ? ಕ್ವಶನ್ ಕೇಳ್ತಿರ್ತಾರ. 1801 ಕಂಡಿತ್ತಾರ. 1800 ಏನ್ ಗೊತ್ತೇನ್ರಿ? 1 ಕಂಡಿತ್ತಾರ್ರಿ. ಯಾರ್ ಕಂಡಿದ್ದಾರಪ್ಪ ಬಂದಾಗ ವಿಲಿಯಂ ಏನ್ ಗೊತ್ತೇನ್ರಿ? ಹರ್ಷಲ್ ಅಂತಕ್ಕಂಥವ್ರು ಕಂಡಿತ್ತಾರ. ವಿಲಿಯಂ ಹರ್ಷಲ್ ಅಂತಕ್ಕಂಥವ್ರು ಗೊತ್ತಿರ್ಲಿ ಕೇಳ್ತಿರ್ತಾರ ಅದಲ್ವಾ? ಗೊತ್ತಿರ್ಬೇಕು, ವಿಲಿಯಂ ಹರ್ಷಲ್ ಅಂತಕ್ಕಂಥವ್ರು ಕಂಡಿತ್ತಾರ. ಅವಕೆಂಪು ವಿಕಿರಣಗಳಂದ್ರೆ ಏನ್ ಗೊತ್ತೇನ್ರಿ? ಬಿಸಿಯಾದ ವಸ್ತುಗಳಿಂದ ಬಿಡುಗಡೆ ಆಗುವ ವಿಕಿರಣಗಳೇ ಅವಕೆಂಪು ವಿಕಿರಣಗಳು ಅದಲ್ವಾ? ಗೊತ್ತಿರ್ಲಿ ಕೇಳ್ತಿರ್ತಾರೆ. ಬಿಸಿಯಾದ ವಸ್ತುಗಳಿಂದ ಬಿಡುಗಡೆ ವಿಕಿರಣಗಳು ಇವ್ ನೋಡ್ರಿ, ಶತ್ರುಗಳ ಶಿಬಿರ ಅಧ್ಯಯನ ಮಾಡ್ಬೇಕಾದ್ ಬಳಸ್ತಾರ್ರಿ. ಖೋಟ ನೋಟ್ಗಳು ಪತ್ತೆಸ್ಬೇಕಾದ್ ಬಳಸ್ತಾರ್ರಿ ಅದಲ್ವಾ? ಕೇಳ್ತಿರ್ತಾರೆ ಎಕ್ಸಾಮ್ ದಾಗ. ಆಮೇಲೆ ಸೂಕ್ಷ್ಮ ತರಂಗಗಳು ಮೈಕ್ರೋವೇವ್ಸ್ ಅದಲ್ವಾ?
ಕ್ವಶನ್ ಕೇಳ್ತಿರ್ತಾರೆ ಮೈಕ್ರೋವೇವ್ಸ್ ಅಂತ ಹೌದಲ್ವಾ, ಕೇಳ್ತಿರ್ತಾರೆ ನೋಡ್ರಿ ಎಕ್ಸಾಮ್ದಾಗ. ಇರ್ಲಿ ಇಂಪಾರ್ಟೆಂಟ್ ಆಗಿರ್ತದ ನೋಡ್ರಿ. ನೆಕ್ಸ್ಟ್ ಬಂದಾಗ ಮೇಷ ಏಷ್ಯಾದಲ್ಲಿ ಏಷ್ಯಾದಲ್ಲಿ ನೋಡ್ರಿ ಗೊತ್ತಿರ್ಲಿ, ಏಷ್ಯಾದಲ್ಲಿ ಈ ರೀತಿಯ ಅತಿ ದೊಡ್ಡ ಆಪ್ಟಿಕಲ್ ಟೆಲಿಸ್ಕೋಪ್ ಅನ್ನು ಯಾವ ರಾಜ್ಯದಲ್ಲಿ ಸ್ಥಾಪಿಸಲಾಗಿದೆ? ಕರೆಂಟ್ ಅಫೇರ್ಸ್ ಕೇಳ್ತಿರ್ತಾರ್ರಿ. ಟೆಲಿಸ್ಕೋಪ್ ಆಪ್ಟಿಕಲ್ ಅತಿ ದೊಡ್ಡ ನೋಡ್ರಿ, ಏಷ್ಯಾದ ಅತಿ ದೊಡ್ಡ ಏನ್ ಗೊತ್ತಿಲ್ಲ, ಅತಿ ದೊಡ್ಡ ಅದಲ್ವಾ ಟೆಲಿಸ್ಕೋಪ್ ಅನ್ನು ಯಾವ ರಾಜ್ಯದಲ್ಲಿ ಸ್ಥಾಪಿಸಲಾಗಿದೆ? 1 ಕೊಟ್ಟಿದ್ದಾರೆ ತಮಿಳುನಾಡು, 2 ಗುಜರಾತ್, 3 ಅಸ್ಸಾಂ, 4 ಉತ್ತರಾಖಂಡ್ ಅಂತಕ್ಕಂಥದ್ದು. ಸರ್ ನೋಡ್ರಿ ಇದ್ರಾಗ ಸರಿಯಾದ ಉತ್ತರ ಯಾವ್ದಾಗ ಗೊತ್ತೇನು? ಪ್ರಮುಖವಾಗಿ ಉತ್ತರಾಖಂಡ್ ಅಂತಕ್ಕಂಥ ನೋಡ್ರಿ ಗೊತ್ತಿರ್ಲಿಕ್ಕೆ ಕೇಳ್ತಿರ್ತಾರೆ ಎಕ್ಸಾಮ್ದಾಗ. ಯಾವ ರಾಜ್ಯದಾಗ ಗೊತ್ತೇನು? ಉತ್ತರಾಖಂಡ್ನಾಗ ಗೊತ್ತಿರ್ಲಿಕ್ಕೆ ಕೇಳ್ತಿರ್ತಾರೆ, ಉತ್ತರಾಖಂಡ್ನಾಗ ಅದಲ್ವಾ. ನೋಡ್ರಿ ನಮ್ಗ ಪ್ರತಿಯೊಬ್ಬ ಸ್ಪರ್ಧಾರ್ಥಿ ಏನ್ ಗೊತ್ತ, ನಮ್ಮ ಭಾರತ ದೇಶದ 28 ರಾಜ್ಯಗಳು ಗೊತ್ತಿರ್ಬೇಕು. ಆ 28 ರಾಜ್ಯದ ರಾಜಧಾನಿಗಳು ಗೊತ್ತಿರ್ಬೇಕ್ರಿ ಅದಲ್ವಾ. ಈಗ ನೋಡ್ರಿ ತಮಿಳ್ನಾಡು ಅಂದ್ರೆ ತಮಿಳ್ನಾಡು ರಾಜಧಾನಿ ಯಾವ್ದು ಹೇಳ್ರಿ? ಚೆನ್ನೈ ಅಂತಕ್ಕಂಥದ್ದು. ಗುಜರಾತ್ ರಾಜಧಾನಿ ಯಾವ್ದು ಹೇಳ್ರಿ? ಗಾಂಧಿನಗರ. ಗುಜರಾತ್ ರಾಜ್ಯದ ಹಳೆಯ ರಾಜಧಾನಿ ಅಹಮದಾಬಾದ್ ಅಂತಕ್ಕಂಥದ್ದು. ಅಸ್ಸಾಂ ರಾಜ್ಯದ ರಾಜಧಾನಿ ದಿಸ್ಪುರ್. ಉತ್ತರಾಖಂಡ್ ರಾಜಧಾನಿ ಯಾವ್ದು ಹೇಳ್ರಿ? ಡೆಹ್ರಾಡೂನ್. ಇನ್ನೊಂದು ಗೊತ್ತಿರ್ಬೇಕು ಗೈರ್ಸೇನ್ ಅಂತಕ್ಕಂಥ ನೋಡ್ರಿ ಗೊತ್ತಿರ್ಲಿ. ಬಟ್ ಗೊತ್ತಿರ್ಬೇಕು ಸರ್, ತಮಿಳ್ನಾಡು ಅಂತ ಬಂದಾಗ ಏನ್ ಗೊತ್ತೇನ, ಭಾರತ ದೇಶದಲ್ಲಿ ಅತಿ ಹೆಚ್ಚಿನ ಗೊತ್ತೇನ ಪವನ ವಿದ್ಯುತ್ ಸ್ಥಾವರ ಉತ್ಪಾದಿಸುವ ರಾಜ್ಯ. ಆಮೇಲೆ ಅಲ್ಲಿ ಉತ್ಸವ ಮಾಡ್ತಾರೆ ಯಾವ್ದು ಗೊತ್ತೇನ? ಜಲ್ಲಿಕಟ್ಟು ಅಂತಕ್ಕಂಥ ಕ್ವಶನ್ ಕೇಳ್ತಿರ್ತಾರೆ ನೋಡ್ರದಲ್ವಾ. ಸರ್ ನೋಡಿ ಜಲ್ಲಿಕಟ್ಟು ಅಂತಕ್ಕಂಥ ಉತ್ಸವ ಎಲ್ಲಿ ಮಾಡ್ತಾರೆ ಗೊತ್ತೇನೆ? ತಮಿಳ್ನಾಡ್ದಾಗ್ರಿ. ಆಮೇಲೆ ಸರ್ ನೋಡ್ರಿ ಪಶ್ಚಿಮ ಘಟ್ಟಗಳು, ಯಾವ ಘಟ್ಟಗಳು ಗೊತ್ತೇನ್ರಿ? ಪಶ್ಚಿಮ ಘಟ್ಟಗಳು ಮತ್ತು ಪೂರ್ವ ಘಟ್ಟಗಳನ್ನು ಸಂಧಿಸುವ ಏಕೈಕ ರಾಜ್ಯ ಅದು ನೋಡ್ರಿ ಪಶ್ಚಿಮ ಘಟ್ಟಗಳು ಮತ್ತು ಪೂರ್ವ ಘಟ್ಟ ಸಂಧಿಸುವ ರಾಜ್ಯ ಅಂದ್ರೆ ಈ ತಮಿಳ್ನಾಡದ ಅಲ್ವಾ. ತಮಿಳ್ನಾಡಿನ ನೀಲಗಿರಿ ಬೆಟ್ಟಗಳು ಅಂತಕ್ಕಂಥ ನೋಡ್ರಿ ಗೊತ್ತಿರ್ಲಿ, ಕ್ವಶನ್ ಕೇಳ್ತಿರ್ತಾರೆ ಎಕ್ಸಾಮ್ದಾಗ. ಅಮ್ಮ ತಮಿಳ್ನಾಡು ರಾಜ್ಯದ ರಾಜಧಾನಿ ಗೊತ್ತ ಭರತನಾಟ್ಯ. ಆಮೇಲೆ ಗುಜರಾತ್ ಅಂದ್ರೆ ಗೊತ್ತಿರ್ಬೇಕು, ಕೇಳ್ತಿರ್ತಾರೆ ಎಕ್ಸಾಮ್. ನೋಡ್ರಿ ನಮ್ಮ ಭಾರತ ದೇಶದಾಗ ಅತಿ ಹೆಚ್ಚು ಕರಾವಳಿ ತೀರ ಹೊಂದಿರುವ ರಾಜ್ಯ ಅಸ್ಸಾಂ. ಅತಿ ಹೆಚ್ಚು ಏನ್ ಗೊತ್ತೇನ್ರಿ? ಪ್ರಮುಖವಾಗಿ ಚಹಾ ಬೆಳೆಯುವ ರಾಜ್ಯ. ನಮ್ಮ ಭಾರತ ದೇಶದಾಗೆ ಅತಿ ಹೆಚ್ಚು ಚಹಾ ಬೆಳೆಯುವ ರಾಜ್ಯ ಅಸ್ಸಾಂ ರಾಜ್ಯ. ಅಸ್ಸಾಂ ರಾಜ್ಯದ ರಾಜಧಾನಿ ದಿಸ್ಪುರ್. ಮತ್ತ ಸರ್ ಇನ್ನೊಂದು ಪ್ರಮುಖವಾಗಿ ಗೊತ್ತಿರ್ಬೇಕ್ರಿ, GST ಮಸೂದೆ. ಯಾವ ಮಸೂದೆ ಗೊತ್ತೇನ್ರಿ? GST ಮಸೂದೆಗೆ ಅಂಗೀಕಾರ ನೀಡಿದ ನಮ್ಮ ಭಾರತ ದೇಶದ ಮೊಟ್ಟ ಮೊದಲ ರಾಜ್ಯ ಯಾವ್ದು ಗೊತ್ತೇನ್ರಿ? ಅಸ್ಸಾಂ ರಾಜ್ಯ. ಸದ್ಯ ಗೊತ್ತಿರ್ಬೇಕು GST ಬಂದಾಗ ಗೂಡ್ಸ್ ಅಂಡ್ ಸರ್ವಿಸಸ್ ಟ್ಯಾಕ್ಸ್ ಅಂತ ಕರೀತಾರ ನೋಡ್ರಿ. ಬಟ್ ಗೊತ್ತಿರ್ಲಿ ಭಾರತ ದೇಶದ ಗೊತ್ತೇನ್ರಿ GST ಕಿಂತ ಮುಂಚೆ ಗೊತ್ತೇನ್ರಿ? ಪ್ರಮುಖವಾಗಿ ಗೊತ್ತಿರ್ಬೇಕು ಸರ್ ವ್ಯಾಟ್ ಅಂತಕ್ಕಂಥ ನೋಡ್ರಿ ಗೊತ್ತಿರ್ಲಿಕ್ಕೆ ಕೇಳ್ತಿರ್ತಾರೆ ಎಕ್ಸಾಮ್ದಾಗ. ಹಾಗಿದ್ರೆ ಮಾಸ್ತರ ವ್ಯಾಟ್ ಅಂದ್ರೆ ಏನ್ ಗೊತ್ತೇನ್ರಿ? ವ್ಯಾಲ್ಯೂ ಆಡೆಡ್ ಟ್ಯಾಕ್ಸ್ ಅಂತಕ್ಕಂಥದ್ದು. ಬಟ್ ಸ್ನೇಹಿತರೆ ಏನ್ ಗೊತ್ತೇನ, ಭಾರತ ದೇಶದಲ್ವಾ, ನಮ್ ಭಾರತ ದೇಶಕ್ಕೆ ಏನ್ ಗೊತ್ತೇನ್ರಿ? GST ಸರ್ ಪರಿಚಯವಾದ ವರ್ಷ ಗೊತ್ತಿರ್ಬೇಕು ಯಾವಾಗ ಗೊತ್ತೇನ್ರಿ? 2000 ನೋಡ್ರಿ. ಬಟ್ ನೋಡ್ರಿ ನಮ್ ಭಾರತ ದೇಶದಲ್ಲಿ ಸರ್ GST ಜಾರಿಗೆ ಬಂದ ವರ್ಷ ಅಂದ್ರೆ ಗೊತ್ತಿರ್ಬೇಕು ಯಾವಾಗ ಗೊತ್ತೇನ್ರಿ? 2017ಕ್ಕೆ ಏನ್ ಗೊತ್ತೇನ್ರಿ? GST ಅಂತಕ್ಕಂಥ ಜಾರಿಗೆ ಬರುತ್ತ ನೋಡ್ರಿ. ಇಲ್ಲಿ ಕನ್ಫ್ಯೂಸ್ ಆಗ್ಬಾರ್ದು ಸ್ನೇಹಿತರೆ. ನಮ್ ಭಾರತ ದೇಶಕ್ಕೆ GST ಪರಿಚಯ ಆಗಿದ್ದು 2000. ಬಟ್ ನೋಡಿ ನಮ್ ಭಾರತ ದೇಶದಲ್ಲಿ GST ಜಾರಿಗೆ ಬಂದ ವರ್ಷ 2017. ಸ್ನೇಹಿತರೆ ಗೊತ್ತಿರ್ಲಿ, ನಮ್ ಭಾರತ ದೇಶಕ್ಕೆ GST ಪರಿಚಯ ಮಾಡಿದವರು ಮನಮೋಹನ್ ಸಿಂಗ್ ಅವರು. ಬಟ್ ನಮ್ ಭಾರತ ದೇಶದಲ್ಲಿ ಏನ್ ಗೊತ್ತೇನ್ GST ಅಂತಕ್ಕಂಥ ಜಾರಿಗೆ ತಂದವರು ನರೇಂದ್ರ ಮೋದಿ ಅವ್ರು ಸ್ನೇಹಿತರೆ ಅದಲ್ವಾ. ನೋಡ್ರಿ 2017 ಜುಲೈ 1ಕ್ಕೆ ಏನ್ ಗೊತ್ತ ಭಾರತ ದೇಶ GST ಅಂತಕ್ಕಂಥ ಜಾರಿಗೆ ಬರ್ತಾರೆ. ಈ ನೋಡ್ರಿ ಈ GST ಪಿತಾಮಹ ಗೊತ್ತಿರ್ಬೇಕು ಅಸಿನ್ ದಾಸ್ ಗುಪ್ತಾ ಅಂತಕ್ಕಂಥವ್ರು. ಮತ್ತೊಂದ್ಸರಿ ಕ್ವಶನ್ ಕೇರ್ ನೋಡ್ರಿ, PC ಕ್ವಶನ್ ಏನ್ ಗೊತ್ತೇನ್ರಿ? ಪ್ರಮುಖವಾಗಿ ಸರ್ ನಮ್ಮ ಭಾರತ ದೇಶಕ್ಕ GST ಅಂತಕ್ಕಂಥದ್ದು ಯಾವ ಸಮಿತಿ ಮೂಲಕ ಜಾರಿಗೆ ಬರ್ತದೆ ಗೊತ್ತೇನ್ರಿ? ವಿಜಯ್ ಕೇಳ್ಕರ್ ಸಮಿತಿ ಅಂತಕ್ಕಂಥದ್ದು. ಬಟ್ ಗೊತ್ತಿರ್ಲಿ GST ಇಂಪಾರ್ಟೆಂಟ್ ಆಗಿರುತ್ತೆ ನೋಡ್ರಿ ಅದಲ್ವಾ. ಗೊತ್ತಿರ್ಬೇಕು, ಕೇಳ್ತಿರ್ತಾರೆ ಎಕ್ಸಾಮ್ದಾಗ. ಅದ್ರಾಗ ಅಸ್ಸಾಂ ರಾಜ್ಯದ ಬರುತ್ತೆ. ಆಮೇಲೆ ಅಸ್ಸಾಂ ರಾಜ್ಯದ ರಾಜ್ಯಪಾನೀಯ ಡಾರ್ಜಿಲಿಂಗ್ ಟೀ ಅಂತಕ್ಕಂಥದ್ದು ಅದಲ್ವಾ. ಅತಿ ಚಹಾ ಬೆಳಿತಾರ್ರಿ. ಉತ್ತರಾಖಂಡ್ ಗೊತ್ತಿರ್ಲಿಕ್ಕೆ ಕೇಳ್ತಿರ್ತಾರ ನೋಡ್ರಿ ಪ್ರಮುಖವಾಗಿ. ಇವಾಗ ಯಾವ್ದು ಗೊತ್ತೇನ್ರಿ? ಕಾಶಿ ವಿಶ್ವನಾಥ್ ಆಗಿರ್ಬೋದು, ಕೇದಾರ್ನಾಥ್ ಆಗಿರ್ಬೋದು ಅದಲ್ವಾ. ಈಗ ನೋಡ್ರಿ ಪವಿತ್ರ ಹಿಂದೂ ಧರ್ಮ ಸ್ಥಳಗಳಂತಕ್ಕಂಥ ಇಲ್ಲ ಉತ್ತರಾಖಂಡ್ ಬರ್ತಾವ ನೋಡ್ರಿ. ಮತ್ ಇನ್ನೊಂದ್ ಗೊತ್ತಿರ್ಬೇಕ್ರಿ, ಉತ್ತರಾಖಂಡ್ನಾಗ ಒಂದ್ ಸ್ಥಳ ಬರ್ತಾವ ಗೊತ್ತೇನ್ರಿ? ಸರ್ ದೇವ ಪ್ರಯಾಗ. ಯಾವ ಪ್ರಯಾಗ ಗೊತ್ತೇನ್ರಿ? ದೇವ ಪ್ರಯಾಗ ಅಂತಕ್ಕಂಥದ್ದು. ಈ ದೇವ ಪ್ರಯಾಗದಾಗ ಏನ್ ಗೊತ್ತೇನ್ರಿ? ಪ್ರಮುಖವಾಗಿ ಇವಾಗ ಭಗೀರಥ ಮತ್ತೆ ನೋಡ್ರಿ ಅಲ್ಕಾನಂದ ಅದಲ್ವಾ, ಈ ನದಿಗಳು ಸಂಗಮ ಆಗ್ತಾವ. ಬಟ್ ನೋಡ್ರಿ ಪ್ರಯಾಗರಾಜ್ ಅಂತಕ್ಕಂಥ ಕಂಡು ಬರೋದು ಉತ್ತರ ಪ್ರದೇಶ ಅದಲ್ವಾ. ಇರ್ಲಿ ಕೇಳ್ತಿರ್ತಾರೆ ಎಕ್ಸಾಮ್ದಾಗ ಎಲ್ಲಿ ಬಂದಾಗ ಇದು ಉತ್ತರಾಖಂಡ್ ನೋಡ್ರಿ. ಸೊ ನೆಕ್ಸ್ಟ್ ಕ್ವಶನ್ ಹೋಗೋಣ ಅಂತ. ಕೆಳಗಿನ ಯಾವ ವೈಜ್ಞಾನಿಕ ಆವಿಷ್ಕಾರವನ್ನು CV ರಾಮನ್ ಅವರು ಮಾಡಿದ್ದಾರೆ? ನೋಡ್ರಿ ವೈಜ್ಞಾನಿಕ ಆವಿಷ್ಕಾರ ಇವೆಲ್ಲ ಕ್ವಶನ್ ಕೇಳ್ಯಾರ ನೋಡ್ರಿ. CV ರಾಮನ್ ಅವ್ರು ಅದಲ್ವಾ, ಗೊತ್ತಿರ್ಲಿಕ್ಕೆ ಕೇಳ್ತಿರ್ತಾರ. ಸರ್ ಒಂದ್ ಗೊತ್ತಿರ್ಬೇಕು, ಅಣುಗಳಿಂದ ಬೆಳಕಿನ ಅಸ್ಥಿರ ಚದುರುವಿಕೆ. ಎರಡನೇದು ಗೊತ್ತಿರ್ಬೇಕು ಸೂಪರ್ ಕಂಡಕ್ಟಿವಿಟಿ. ಮೂರನೇದು ನಿಯಂತ್ರಿತ ಪರಮಾಣು ವಿದಳನ. 4ನೇದು ಸೈಕ್ಲೋಟ್ರಾನ್. ಇವಾಗ
ಏನ್ ಗೊತ್ತೇನ್ರಿ ಸರ್ ಸಿ ರಾಮನ್ ಎಲ್ಲಿ ಕಡಿತಾರಪ್ಪ ಅಂದ್ರ ಪ್ರಮುಖವಾಗಿ ಗೊತ್ತಿರ್ಬೇಕು. ಇವಾಗ ಅಣುಗಳಿಂದ ಬೆಳಕಿನ ಅಸ್ಥಿರ ಚದುರುವಿಕೆ. ಇವಾಗ ನೋಡ್ರಿ ಸ್ನೇಹಿತರೆ ಗೊತ್ತಿರ್ಬೇಕು ರಾಮನ್ ಪರಿಣಾಮ ಅಥವಾ ರಾಮನ್ ಏನ್ ಗೊತ್ತೇನ್ ರಾಮನ್ ಪರಿಣಾಮ ಅಥವಾ ಇಂಗ್ಲಿಷ್ ನೋಡ್ರಿ ರಾಮನ್ ಸರ್ ಎಫೆಕ್ಟ್ ಅಂತ ಕರೀತಾರ ನೋಡ್ರಿ ಹೌದಲ್ವಾ. ನೋಡ್ರಿ ರಾಮನ್ ಪರಿಣಾಮ ಅಥವಾ ರಾಮನ್ ಎಫೆಕ್ಟ್ ಅಂತಕ್ಕಂತ ಯಾರು ನೆನಪಿಸ್ತಾರ ಸರ್ ಸಿ ವಿ ರಾಮನ್. ಇವ್ರು ಏನ್ ಮಾಡ್ತಾರ ಗೊತ್ತೇನ್ರಿ ಸರ್ 1928 ಸರ್ 28 ನೋಡ್ರಿ 1928 ಫೆಬ್ರವರಿ ಏನ್ ಗೊತ್ತೇನ್ ಫೆಬ್ರವರಿ ಸರ್ 28ಕ್ಕೆ ಏನ್ ಮಾಡ್ತಾರ ಗೊತ್ತೇನ್ರಿ ಈ ಬೆಳಕಿನ ಚದುರುವಿಕೆ ಕುರಿತು ಏನ್ ಗೊತ್ತೇನ್ ರಾಮನ್ ಪರಿಣಾಮ ಅಂತಕ್ಕಂತ ನೆನಪಿಸ್ತಾರ. ಸರ್ ಇವಾಗ ಬೆಳಕಿನ ಫಸ್ಟ್ ನೋಡ್ರಿ ಬೆಳಕಿನ ಚದುರುವಿಕೆ ಅಂದ್ರೆ ಗೊತ್ತಿರ್ಬೇಕು ನೋಡ್ರಿ ಇಂಗ್ಲಿಷ್ ಸ್ಕ್ಯಾಟರಿಂಗ್ ಆಫ್ ಲೈಟ್ ಅಂತ ಕರೀತಾರೆ ಸ್ನೇಹಿತರೆ. ಈ ಬೆಳಕಿನ ಚದುರುವಿಕೆ ಅಂದ್ರೆ ಏನ್ ಗೊತ್ತೇನ್ರಿ ಸರ್ 7 ಬಣ್ಣಗಳಲ್ಲಿ ಒಂದೇ ಬಣ್ಣ ಎಲ್ಲಾ ಕಡೆ ಹರಡ್ತೈತಲ್ವಾ ಅದು ಬೆಳಕಿನ ಚದುರುವಿಕೆ ಸ್ನೇಹಿತರೆ. ಅದಲ್ವಾ ಈಗ ನೋಡ್ರಿ ಬೆಳಕಿನ ಚದುರುವಿಕೆ ಗೊತ್ತಿರ್ಲಿ ಈಗ ಈ ಬೆಳಕಿನ ಚದುರ್ತ ನೋಡ್ರಿ ಈ ಚದುರದ ಬೆಳಕಿನ ಏನ್ ಬೆಳಕಿನಾಗ ಸರ್ ಆವೃತ್ತಿ ಫ್ರೀಕ್ವೆನ್ಸಿ ಅಂತ ಕರೀತಾರಲ್ವಾ ಆವೃತ್ತಿ ಅಂತಕ್ಕಂಥದ್ದು ಸರ್ ಹೆಚ್ಚು ಇರ್ತೈತಿ ಕಡಿಮೆ ಇರ್ತಂತ ನೆನಪಿಸ್ತಾರೆ ಯಾರು ಗೊತ್ತೇನೆ ಸರ್ ಸಿ ವಿ ರಾಮನ್ ಅವರು. ಬಟ್ ಗೊತ್ತಿರ್ಲಿ ಈ ಸರ್ ಸಿ ವಿ ರಾಮನ್ ಅವರು ರಾಮನ್ ಪರಿಣಾಮ ಎಲ್ಲಿ ನಿರೂಪಿಸ್ತಾರ ಗೊತ್ತೇನ್ರಿ ಸರ್ ರಾಮನ್ ಪ್ರಯೋಗಶಾಲೆದಾಗ. ಈ ರಾಮನ್ ಪ್ರಯೋಗಶಾಲೆ ಎಲ್ಲಿ ಕಂಡು ಬರ್ತದೆ ಗೊತ್ತೇನ್ರಿ ನಮ್ಮ ಪ್ರೀತಿಯ ಬೆಂಗಳೂರದ ಕಂಡು ಬರ್ತೈತಿ. ಈಗ ನೋಡ್ರಿ ಇವ್ರು ರಾಮನ್ ಪರಿಣಾಮ ನಿರೂಪಿಸ್ತಾರಲ್ವಾ ಈ ರಾಮನ್ ಪರಿಣಾಮ ನಿರೂಪಿಸಿ ಸವಿ ನೆನಪಿಗಾಗಿ ಪ್ರತಿ ವರ್ಷ ಏನ್ ಗೊತ್ತೇನ್ ಫೆಬ್ರವರಿ 28ಕ್ಕ ಒಂದ್ ದಿನ ಕೂಡ ಆಚರಣೆ ಮಾಡ್ತಾರೆ ಸ್ನೇಹಿತರೆ. ಸರ್ ಯಾವ ದಿನ ಅಂತ ಬಂದಾಗ ಗೊತ್ತಿರ್ಬೇಕು ನಮ್ಮ ರಾಷ್ಟ್ರೀಯ ವಿಜ್ಞಾನ ದಿನ ಅಂತಕ್ಕಂಥ ನೋಡ್ರಿ ನ್ಯಾಷನಲ್ ಸೈನ್ಸ್ ಡೇ ಅಂತಕ್ಕಂಥದ್ದು ಅದಲ್ವಾ. ಇಲ್ಲಿ ಕೇಳ್ತೈತೆ ನಮ್ಮ ಇಂಟರ್ನ್ಯಾಷನಲ್ ಸೈನ್ಸ್ ಡೇ ಅಂತಾರಾಷ್ಟ್ರೀಯ ವಿಜ್ಞಾನ ದಿನ ಅಂತ ಬಂದಾಗ ನವೆಂಬರ್ 10ಕ್ಕೆ ಆಚರಣೆ ಮಾಡ್ತಾರ ನೋಡ್ರಿ ಅದಲ್ವಾ. ಸಿ ವಿ ಅಂದ್ರೆ ಗೊತ್ತಿರ್ಬೇಕ್ರಿ ಚಂದ್ರಶೇಖರ ವೆಂಕಟರಮಣ ಅಂತಕ್ಕಂಥವ್ರು ಗೊತ್ತಿರ್ಲ ಅದಲ್ವಾ. ನೋಡಿ ಚಂದ್ರಶೇಖರ್ ಗೊತ್ತಿಲ್ಲ ವೆಂಕಟರಮಣ ಅಂತಕ್ಕಂಥವ್ರು ಗೊತ್ತಿಲ್ಲ. ಇವ್ರು ನೋಡ್ರಿ ಕೇಳ್ತಿರ್ತಾರ ಎಕ್ಸಾಮ್ದಾಗ ಬಟ್ ಗೊತ್ತಿರ್ಲಿ ಸ್ಕ್ಯಾಟರಿಂಗ್ ಆಫ್ ಲೈಟ್ ಬಗ್ಗೆ ತಿಳಿಸಿರ್ತಾರ ಅವರು. ನೆಕ್ಸ್ಟ್ ಬಂದಾಗ 7ನೇ ಕ್ವಶನ್ ಹೋಗಮ್ರಿ. ಯಾವ್ದಪ್ಪ ಅಂದ್ರೆ ಕೆಂಪು ಮತ್ತು ಹಸಿರು ಅದಲ್ವಾ ಮಿಶ್ರಿತವಾದ ಯಾವ ಬಣ್ಣವನ್ನು ರೂಪುಗೊಳ್ಳುತ್ತದೆ ನೋಡ್ರಿ ಬಣ್ಣಗಳ ಮಿಶ್ರಣ ಕೇಳ್ತಿರ್ತಾರ. ಸರ್ ಒಂದು ತಿಳಿ ನೀಲಿ, 2 ಹಳದಿ, ಅದೆಲ್ಲ ಬಿಳಿ ಬೂದು. ಇಲ್ಲಿ ಥಿಂಕ್ ಮಾಡ್ರಿ ಕೆಂಪು ಬಣ್ಣ ಮತ್ತು ಹಸಿರು ಬಣ್ಣ ಮಿಶ್ರಣ ಅಂದ್ರೆ ಯಾವ ಬಣ್ಣ ಆಗ್ಬೋದು ಹಳದಿ ರೀ ಅದಲ್ವಾ. ಸರ್ ಯೆಲ್ಲೋ ಕಲರ್ ಅಂತ ಕರೀತಾರ ನೋಡ್ರಿ ವಾಟ್ ಕಲರ್ ಯೆಲ್ಲೋ ಕಲರ್. ಸರ್ ಯೆಲ್ಲೋ ಅಂದ್ರೂ ಒಂದು ಹಳದಿ ಅಂದ್ರೂ ಒಂದೇ ಅರಿಶಿಣ ಬಣ್ಣ ಅಂತ ಕರೀತಾರ ನೋಡ್ರಿ ಅದಲ್ವಾ. ಬಟ್ ಗೊತ್ತಿರ್ಲಿ ಕೇಳ್ತಿರ್ತಾರೆ ಎಕ್ಸಾಮ್ದಾಗ ಅದಲ್ವಾ. ಆಮೇಲೆ ಕೇಳ್ತಿರ್ತಾರೆ ನೋಡ್ರಿ ಕೆಂಪು ಬಣ್ಣ ಅಂತ ಬಂದಾಗ ಸರ ಅತಿ ಹೆಚ್ಚಿನ ಗೊತ್ತಿನ ತರಂಗ ದೂರ ಹೊಂದಿರುವ ಬಣ್ಣ ಮಾನವನ ಕಣ್ಣಿಗ ಸ್ವಲ್ಪ ಮೀನ್ಸ್ ಅಲ್ವಾ. ಬಟ್ ಗೊತ್ತಿರ್ಲಿ ಹಸಿರು ಬಣ್ಣ ಗೊತ್ತಿಲ್ಲ ಮಾನವನ ಕಣ್ಣಿಗೆ ಸೂಕ್ಷ್ಮವಾಗಿ ಕಾಣುವ ಬಣ್ಣ ಬೆಳಕಿನ ವರ್ಣಭಜನೆ ಮಧ್ಯ ಬಣ್ಣ ಹಸಿರು ಬಣ್ಣ. ಮತ್ತೆ ನೋಡ್ರಿ ಹಸಿರಲ್ಲಿ ಇರ್ತೈತಲ್ವಾ ಅಲ್ಲಿ ತಂಪಿರುತ್ತ ಅಂತ ಹೇಳ್ತಾರ ನೋಡ್ರಿ ಅದಲ್ವಾ. ನೆಕ್ಸ್ಟ್ ಕ್ವಶನ್ ಈಗ 8ನೇ ಕ್ವಶನ್ ಯಾವ್ದು ಗೊತ್ತೇನ್ರಿ ಕೆಳಗಿನಗಳಲ್ಲಿ ಯಾವುದು ವಿದ್ಯುತ್ ಶಕ್ತಿಯ ವಾಣಿಜ್ಯ ಘಟಕವಾಗಿದೆ ನೋಡ್ರಿ. ವಿದ್ಯುತ್ ಶಕ್ತಿಯ ವಾಣಿಜ್ಯ ಘಟಕ ಅಂದ್ರೆ ವಿದ್ಯುತ್ ಶಕ್ತಿಯ ವ್ಯಾಪಾರದ ಏನ್ ಗೊತ್ತೇನ್ರಿ ವ್ಯಾಪಾರ ಅದ್ರದ್ದು ಏನ್ ಗೊತ್ತೇ ಅಂತಾರಾಷ್ಟ್ರೀಯ ಕಮಾನ. ಸರ್ ಜೌಲ ಅಲ್ರಿ ಜೌಲ್ ಏನ್ ಗೊತ್ತೇನ್ ವಿದ್ಯುತ್ತಿನ ಏನ್ ಗೊತ್ತೇನ್ರಿ ಅಂತಾರಾಷ್ಟ್ರೀಯ ಕಮನ. ವಿದ್ಯುತ್ ಅಂದ್ರೆ ನೋಡ್ರಿ ಇಂಗ್ಲಿಷ್ ದಾಗ ಗೊತ್ತಿರ್ಬೇಕು ಮತ್ತ ಏನ್ ಗೊತ್ತೇನೆ ಎಲೆಕ್ಟ್ರಿಸಿಟಿ ಅಂತಕ್ಕಂತ ನೋಡ್ರಿ ಕರೆಂಟ್ ಅಂದ್ರೆ ಪ್ರವಾಹ ಮಾತ್ರ. ವಿದ್ಯುತ್ತಿನ ಅಂತಾರಾಷ್ಟ್ರೀಯ ಕಮನ ಜೌಲ್ ಅದಲ್ವಾ. ಈ ವಿದ್ಯುತ್ ಶಕ್ತಿ ವಾಣಿಜ್ಯ ಕೇರ್ ಅಂದ್ರೆ ನೋಡ್ರಿ ವಾಣಿಜ್ಯ ಅಂದ್ರೆ KWH. ಎಸ್ ವೆರಿ ಗುಡ್ ಅದಲ್ವಾ. ಎಸ್ KWH ನನ್ ಗೊತ್ತೇನ್ರಿ ಕಿಲೋ ವ್ಯಾಟ್ ಅವರ್ ಅದಲ್ವಾ. ಸರಿಯಾದ ಉತ್ತರ ಕಿಲೋ ವ್ಯಾಟ್ ಅವರ್ ರೀ. ಬಟ್ ಇದು ವ್ಯಾಟ್ ಎದಾಗೋದ್ ಗೊತ್ತೇನ್ರಿ ಸರ್ ವಿದ್ಯುತ್ ಏನ್ ಗೊತ್ತೇನ್ರಿ ಸಾಮರ್ಥ್ಯದ ಎಲೆಕ್ಟ್ರಿಕ್ ಪವರ್ ಅಂತಾರ ನೋಡ್ರಿ ಇಂಗ್ಲಿಷ್ ಅದಲ್ವಾ. ಎಲೆಕ್ಟ್ರಿಕ್ ಏನ್ ಗೊತ್ತ ಎಲೆಕ್ಟ್ರಿಕ್ ಪವರ್ ಅದ ನೋಡ್ರಿ ಗೊತ್ತಿಲ್ಲ ಎಲೆಕ್ಟ್ರಿಕ್ ಪವರ್ ಅದ ಗೊತ್ತಿಲ್ಲ ಎಲೆಕ್ಟ್ರಿಕ್ ಪವರ್ ಅಂದ್ರೆ ವ್ಯಾಟ್ ಅದ. ವಿದ್ಯುತ್ ಸಾಮರ್ಥ್ಯದ ಅತ್ಯಂತ ಹಳೆಯ ಏಕಮಾನ HP ಅಂತಕ್ಕಂಥ ಬರ್ತ ನೋಡ್ರಿ. HP ಅಂದ್ರ ಹಾರ್ಸ್ ಪವರ್ ಯಾವ ಪವರ್ ಗೊತ್ತೇನ್ರಿ ಹಾರ್ಸ್ ಪವರ್ ಅಂತಕ್ಕಂಥ ನೋಡ್ರಿ ಗೊತ್ತಿರ್ಲಿಕ್ಕೆ ಕೇಳ್ತಿರ್ತಾರ. ಸರ್ ಆಂಪಿಯರ್ ಅದ ವಿದ್ಯುತ್ ಪ್ರವಾಹದ ರೀ. ಈಗ ಎಲೆಕ್ಟ್ರಿಕ್ ಕರೆಂಟ್ ಅಂತ ಕರೀತಾರ ಗೊತ್ತೇನ್ರಿ ಎಲೆಕ್ಟ್ರಿಕ್ ಕರೆಂಟ್ ಗೊತ್ತೇನ್ರಿ ಆಂಪಿಯರ್. ಮತ್ ವಿದ್ಯುತ್ ಪ್ರವಾಹವನ್ನು ಅಳೆಯಲು ಬಳಸುವ ಉಪಕರಣ ಅಮ್ಮೀಟರ್. ಅಮ್ಮೀಟರ್ ಸರಿ ಇನ್ನೊಂದ್ ಗೊತ್ತಿರ್ಬೇಕು ಸರ್ ವಿದ್ಯುತ್ ಅಂದ್ರೆ ಏನ್ ಗೊತ್ತೇನ್ರಿ ಸರ್ ವಿದ್ಯುದಾವೇಶ ಕಣಗಳ ಚಲನೆಯ ಸ್ಥಿತಿಯಿಂದ ಪಡೆದುಕೊಳ್ಳುವ ಶಕ್ತಿಗ ವಿದ್ಯುತ್ ಶಕ್ತಿ ಅಂತ ಕರೀತಾರೆ. ಮಾಸ್ತರ ವಿದ್ಯುತ್ ದಾವೇಶ ಕಣಗಳು ಯಾವಾಗ ಗೊತ್ತೇನ್ರಿ ಎಲೆಕ್ಟ್ರಾನ್ ಪ್ರೋಟಾನ್ ನ್ಯೂಟ್ರಾನ್ ಅದಲ್ವಾ. ಈ ವಿದ್ಯುತ್ ದಾವೇಶ ಕಣಗಳನ್ನ ಕರೀತಾರ ನೋಡ್ರಿ ಗೊತ್ತಿರ್ಲಿಕ್ಕೆ ಕೇಳ್ತಿರ್ತಾರ ಎಕ್ಸಾಮ್ ಅದಲ್ವಾ. ಇರ್ಲಿ ಒಂದೊಂದ್ ಚಾಪ್ಟರ್ ಮುಂದ್ ನೋಡಮಂತ ಅದಲ್ವಾ. ನೋಡ್ರಿ ಕೆಳಗಿನವುಗಳಿಂದ ವೆಕ್ಟರ್ ಪ್ರಮಾಣವನ್ನು ಗುರುತಿಸಿ. ವೆಕ್ಟಾರ್ ಪ್ರಮಾಣ ಕೇಳ್ತಿರ್ತಾರೆ ನೋಡ್ರಿ ವೆಕ್ಟರ್ ಪ್ರಮಾಣ ಈಗ ನೋಡ್ರಿ ಇಂಗ್ಲಿಷ್ ವೆಕ್ಟರ್ ಸ್ಕೇಲಾರ್ ಅಂತ ಬರ್ತಾವ ನೋಡ್ರಿ. ಸ್ಕೇಲಾರ್ ಅಂದ್ರೆ ಏನ್ ಗೊತ್ತೇನ್ರಿ ಅದಿಶ. ಸರ್ ವೆಕ್ಟರ್ ಅಂದ್ರೆ ಏನ್ ಗೊತ್ತೇನ್ರಿ ಸದಿಶ ಅದಲ್ವಾ. ಅಂದ್ರ
ಸ್ಕೇಲರ್ ಅಂದ್ರ ಪ್ರಮುಖವಾಗಿ ಏನ್ ಗೊತ್ತೇನ್ರಿ ಅದಿಶ್ ಅಂತ ಕರೀತಾರ್ರಿ. ಅದಿಶ್ ಅಂದ್ರ ಸರ್ ಇವಾಗ ವೆಕ್ಟರ್ ಅಂದ್ರ ಏನ್ ಗೊತ್ತೇನ್ ದಿಕ್ಕನ್ನು ಹೊಂದಿರ್ತಾವಲ್ವಾ, ದಿಕ್ಕನ್ನು ಹೊಂದಿರುವ ಭೌತ ಪರಿಮಾಣಕ್ಕೆ ಏನ್ ಕರೀತಾರ ಗೊತ್ತೇನ್ರಿ? ಪ್ರಮುಖವಾಗಿ ಸದಿಶ್ ಅಂತ ಕರೀತಾರ ಅಥವಾ ವೆಕ್ಟರ್ ಅಂತ ಕರೀತಾರ. ಅಂದ್ರೆ ದಿಕ್ ಹೊಂದಿರ್ಬೇಕು, ಡೈರೆಕ್ಷನ್ ಕರೀತಾರ ನೋಡ್ರಿ. ಡೈರೆಕ್ಷನ್ ಇರೋದೇನ್ ಗೊತ್ತೇನ್? ವೆಕ್ಟರ್. ಸರ್ ಡೈರೆಕ್ಷನ್ ಇರಂಗಿಲ್ಲ ಅಲ್ವಾ, ಅದು ಸ್ಕೇಲರ್. ಈಗ ಸ್ಕೇಲರ್ ಅಂದ್ರೆ ಕನ್ನಡದಾಗ ಅದಿಶ ಪರಿಮಾಣ, ವೆಕ್ಟರ್ ಅಂದ್ರೆ ಏನ್ ಗೊತ್ತ? ಸದಿಶ. ಅಂದ್ರೆ ದಿಕ್ಕನ್ನು ಹೊಂದಿಲ್ಲದ ಭೌತ ಪರಿಮಾಣಕ್ಕ ಸ್ಕೇಲರ್ ಅಂತ ಕರೀತಾರ, ದಿಕ್ಕನ್ನು ಹೊಂದಿರೋ ಭೌತ ಪರಿಮಾಣಕ್ಕ ವೆಕ್ಟರ್ ಅಂತ ಕರೀತಾರ, ಅದಲ್ವಾ? ಈಗ ನೋಡ್ರಿ ಶಾಖ ಆಗಿರ್ಬೋದು, ಏನ್ ಗೊತ್ತೇನ್ರಿ? ಸ್ಕೇಲರ್ ಆಗೋದು. ಬಟ್ ನೋಡ್ರಿ ವೇಗ, ಅವೇಗ, ಕೋನೀಯ ಆವೇಗ ಅಂತಕ್ಕಂಥ ನೋಡ್ರಿ ವೆಕ್ಟರ್ ಆಗುತ್ತಾ. ಈ ಸಮಯ, ಕೆಲಸ, ಸಾಮರ್ಥ್ಯವೆಲ್ಲ ಏನ್ ಗೊತ್ತೇನ್ರಿ? ಸ್ಕೇಲರ್ ಅಂತಕ್ಕಂಥ ಆಗ್ತಾವ. ಎಸ್, ನೆಕ್ಸ್ಟ್ ಕ್ವಶನ್ ಹೋಗೋಣ ಬರ್ರಿ. ವಿದ್ಯುತ್ ಶಕ್ತಿಯನ್ನು ಘಟಕಗಳ ವಿದ್ಯುತ್ ಶಕ್ತಿಯನ್ನು ಘಟಕಗಳಲ್ಲಿ ಅಳೆಯಲಾಗುತ್ತದೆ. ಅಂದ್ರೆ ಯಾವ ಅಳೆಯತ್ತಾರ ಅಂತ ಕ್ವಶನ್ ಕೇಳ್ರಿ. ವಿದ್ಯುತ್ ಶಕ್ತಿಯ ಘಟಕಗಳಂತೆ ಗೊತ್ತಿರ್ಲಿ ಕೇಳ್ತಿರ್ತಾರ, ಅದಲ್ವಾ? ಒಂದ್ ಕೊಟ್ಟಿದ್ದಾರೆ, ಯಾವ್ದಪ್ಪ ಅಂದ್ರೆ ವೋಲ್ಟ್ ಅಂತಕ್ಕಂಥ ಕೊಟ್ಟಿದ್ದಾರೆ ನೋಡ್ರಿ, ಅದಲ್ವಾ? ನೋಡ್ರಿ ವೋಲ್ಟ್ ಗೊತ್ತಿರ್ಲಿ ಕೇಳ್ತಿರ್ತಾರ, ವೋಲ್ಟ್. ಎರಡನೇದು ಜೋಲ್, ಮೂರನೇದು ವ್ಯಾಟ್, ಅದಲ್ವಾ? ನಾಲ್ಕನೇದು ಆಂಪಿಯರ್. ಸರ್ ವಿದ್ಯುತ್ ಶಕ್ತಿ ಅಂತ ಬಂದಾಗ ಪ್ರಮುಖವಾಗಿ ಗೊತ್ತಿರ್ಬೇಕಿದ್ರೆ ನೋಡ್ರಿ, ಸರಿಯಾದ ಉತ್ತರ ಆಕ್ಚುಲಿ ಜೌಲ್ ಆಗುತ್ತೆ. ಯಾವ್ದು ಹೇಳ್ರಿ? ಜೌಲ್ ಆಗುತ್ತೆ. ಇದು ವ್ಯಾಟ್ ಇದ್ರದಾಗ ಗೊತ್ತೇನ್ರಿ? ವಿದ್ಯುತ್ ಸಾಮರ್ಥ್ಯದಾಗ ಸ್ನೇಹಿತರೆ, ಅದಲ್ವಾ? ಆಗಂಗಿಲ್ಲ. ಬಟ್ ಇದು ಸರಿಯಾದ ಹೋಗ್ಯದ ಕನ್ಫ್ಯೂಸ್ ದಾಗ. ಬಟ್ ಗೊತ್ತಿರ್ಲಿ ಕೇಳ್ತಿರ್ತಾರ ನೋಡ್ರಿ, ಪ್ರಿಂಟ್ ಮಿಸ್ಟೇಕ್ ಆಗ್ಯದ ಇದು. ಬಟ್ ಸರಿಯಾದ ಉತ್ತರ ಯಾವ್ದು ಗೊತ್ತೇನ್? ಜೌಲ್ ಅಂತಕ್ಕಂಥದ್ದು. ಇದು ವ್ಯಾಟ್ ಇದ್ರ ಬರ್ತದೆ ಗೊತ್ತೇನ್? ವಿದ್ಯುತ್ ಸಾಮರ್ಥ್ಯ. ಸರ್ ವಿದ್ಯುತ್ ಸಾಮರ್ಥ್ಯ ಅಂದ್ರೆ ಏನ್ ಗೊತ್ತೇನ್ರಿ? ಒಂದು ಏಕಮಾನ ಕಾಲದಲ್ಲಿ ವಿದ್ಯುತ್ ಶಕ್ತಿಯಿಂದ ಆದ ಕೆಲ್ಸಕ್ಕ ಏನ್ ಕರೀತಾರೆ? ವಿದ್ಯುತ್ ಸಾಮರ್ಥ್ಯ ಕರೀತಾರೆ. ಈ ವಿದ್ಯುತ್ ಸಾಮರ್ಥ್ಯದ ಬಗ್ಗೆ ಕಂಡುಹಿಡಿದ ವಿಜ್ಞಾನಿ ಯಾರು ಗೊತ್ತೇನ್ರಿ? ವ್ಯಾಟ್ ಅಂತಾರೆ, ಜೇಮ್ಸ್ ವ್ಯಾಟ್ ಅಂತಕ್ಕಂಥವ್ರು. ನಮ್ ಸೈನ್ಸ್ ದಾಗ ಹೆಂಗ್ ಗೊತ್ತೇನ್ರಿ? ಯಾರ್ ಕಡಿತಾರ ನೋಡ್ರಿ ಅವ್ರದೇ ಮುಂದೆ ಅಂತಾರಾಷ್ಟ್ರೀಯ ಏಕಮಾನಗಳು ಇರ್ತಾವ, ಅದಲ್ವಾ? ಈ ಆಂಪಿಯರ್ ಅಂತ ಬಂದಾಗ ವಿದ್ಯುತ್ ಪ್ರವಾಹ. ಯಾವ ಪ್ರವಾಹ ಗೊತ್ತೇನೆ? ಎಲೆಕ್ಟ್ರಿಕ್, ಇಂಗ್ಲಿಷ್ ದಾಗ ಎಲೆಕ್ಟ್ರಿಕ್ ಕರೆಂಟ್ ಅಂತ ಕರೀತಾರ ನೋಡ್ರಿ. ಎಸ್, ನೆಕ್ಸ್ಟ್ ನೋಡ್ರಿ, ವೆರಿ ವೆರಿ ಇಂಪಾರ್ಟೆಂಟ್ ಕ್ವಶನ್ ಯಾವ್ದಪ್ಪ ಬಂದಾಗ 20 ಹರ್ಡ್ಸ್ ಗಿಂತ ಕಡಿಮೆ ಆವರ್ತನದ ಧ್ವನಿಯನ್ನು ಡ್ಯಾಶ್ ಎಂದು ಏನ್ ಗೊತ್ತೇನ್ರಿ ಕರೆಯಲಾಗುತ್ತೆ ಕ್ವಶನ್ ಕೇಳ ನೋಡ್ರಿ. 20 ಹರ್ಡ್ಸ್ ಗಿಂತ ಕಡಿಮೆ ಆವರ್ತಿ ಅಂದ್ರೆ 20 ಬಿಲೋ 20. ಬಿಲೋ 20 ಇನ್ನು ಫ್ರೀಕ್ವೆನ್ಸಿ ಅಂದ್ರೆ ನೋಡ್ರಿ 20 ಹರ್ಟ್ಸ್ ಗಿಂತ ಕಡಿಮೆ ಹೊಂದಿರುವ ಆವರ್ತಿಗೆ ಅದಕ್ಕೆ ಯಾವ ಧ್ವನಿ ಅಥವಾ ಯಾವ ಶಬ್ದ ಕರೀತಾರ? ಒಂದು ಆಡಿಯೋ ಸೌಂಡ್, ಆಡಿಯಬಲ್ ಸೌಂಡ್ ಅಂತ ಕರೀತಾರ ಅವ್ರು ಇಂಗ್ಲಿಷ್ದಾಗ. ಇಂಗ್ಲಿಷ್ ಆಡಿಯಬಲ್ ಸೌಂಡ್, ಕನ್ನಡದ ಶ್ರವ್ಯ ಶಬ್ದ. ಎರಡು ಇನ್ಫ್ರಾಸಾನಿಕ್ ಅಂದ್ರ ಅಶ್ರವ್ಯ ಶಬ್ದ ಅಂತಕ್ಕಂಥದ್ದು. ಅಲ್ಟ್ರಾಸಾನಿಕ್, ಅದಲ್ವಾ? ಅಲ್ಟ್ರಾಸಾನಿಕ್ ಅಂದ್ರೆ ಏನ್ ಗೊತ್ತೇನ್ರಿ? ಪ್ರಮುಖವಾಗಿ ಶ್ರವಣಾತೀತ ತರಂಗಗಳು. ಮತ್ ಸೂಪರ್ ಸಾನಿಕ್, ಅದಲ್ವಾ? ಸೂಪರ್ ಸಾನಿಕ್, ಸೂಪರ್ ಸಾನಿಕ್ ಆಗಂಗಿಲ್ರಿ. ಪ್ರಮುಖವಾಗಿ ಗೊತ್ತಿರ್ಲಿ ಕೇಳ್ತಿರ್ತಾರ ನೋಡ್ರಿ. ಇವಾಗ ಅಡಿಯಬಲ್ ಸೌಂಡ್ ಅಂದ್ರೆ ಏನ್ ಗೊತ್ತೇನ್ರಿ? ಸರ್ ಯಾವ ಶಬ್ದದ ಆವೃತ್ತಿ ನೋಡ್ರಿ 20 ಹರ್ಡ್ಸ್ ನಿಂದ 20,000 ಅಥವಾ 20K ಅಂತಾರಲ್ರಿ. ಯಾವ ಶಬ್ದ ಆವೃತ್ತಿ ನೋಡ್ರಿ 20 ಹರ್ಡ್ಸ್ ಇಂದ 20,000 ಹರ್ಡ್ಸ್ ವರೆಗೆ ಆವೃತ್ತಿ ಹೊಂದೋದೇನ್ ಗೊತ್ತೇನ್ರಿ? ಶ್ರವ್ಯ ಶಬ್ದ ಅಥವಾ ಆಡಿಯಬಲ್ ಸೌಂಡ್. ಇದು ನೋಡ್ರಿ ಆಡಿಯಬಲ್ ಸೌಂಡ್ ಏನ್ ಗೊತ್ತೇನಿ? ಯಾರಿಗ್ ಕೇಳಿಸ್ತದ ಗೊತ್ತೇನ್ರಿ? ಪ್ರಮುಖವಾಗಿ ಈಗ ಈಗ ಪ್ರಮುಖವಾಗಿ ನಮ್ಗೆ ಕೇಳ್ತೀವಲ್ವಾ, ಆಡಿಯಬಲ್ ಅಂದ್ರೆ ನಮ್ಗೆ ಕೇಳೋದು. ಈಗ ಮಾನವರಿಗೆ ಏನ್ ಕೇಳೋ ಶಬ್ದ ಯಾವ್ದು? ಶ್ರವ್ಯ ಶಬ್ದ ಅಥವಾ ಆಡಿಯಬಲ್ ಸೌಂಡ್. ಆಡಿಯಬಲ್ ಆಗ್ಬೇಕಾಗಿತ್ರಿ. ಬಟ್ ಗೊತ್ತಿರ್ಲಿ ಈ ಚಾಪ್ಟರ್ ಮ್ಯಾಗ ಕ್ವಶನ್ ಆಗಿರುತ್ತೆ ನೋಡಿ. ಇದು ಆಡಿಯಬಲ್ ಸೌಂಡ್ ಆವೃತ್ತಿ ಗೊತ್ತಿರಿ 20 ಹರ್ಡ್ಸ್ ಇಂದ 20,000 ಹರ್ಡ್ಸ್, ಅದಲ್ವಾ? ನೆಕ್ಸ್ಟ್ ಇನ್ಫ್ರಾಸಾನಿಕ್ ಅಂದ್ರೆ ಅಶ್ರವ್ಯ ಶಬ್ದ. ಅಂದ್ರೆ ಈಗ ಯಾವ ಶಬ್ದದ ಆವೃತ್ತಿ ಗೊತ್ತೇನೆ? 20 ಹರ್ಡ್ಸ್ ಗಿಂತ ಕಡಿಮೆ ಆವೃತ್ತಿ. ಅಂದ್ರೆ ಇದು ಸರಿಯಾದ ಉತ್ತರ ಇನ್ಫ್ರಾಸಾನಿಕ್ ಅಥವಾ ಅಶ್ರವ್ಯ ಶಬ್ದ. ಹಾಗಾದ್ರೆ ಮಾಸ್ತರ್ ಅದಕ್ಕೆಲ್ಲ ಕೇಳಿಸ್ತದ ಅಂದ್ರೆ ನೋಡ್ರಿ, ಪ್ರಮುಖ ಮೂಕ ಪ್ರಾಣಿಗಳಿಗೆ ಈಗ ನಾಯಿಗ ಆಗಿರ್ಬೋದ್ರಿ, ಬೆಕ್ಕಾಗಿರ್ಬೋದು, ಆನೆ ಆಗಿರ್ಬೋದು. ಆಮೇಲೆ ಪ್ರಮುಖವಾಗಿದ್ದು ನೋಡ್ರಿ, ಪ್ರಮುಖ ಬಾವ್ಲಿ ಅಂತಕ್ಕಂಥ ಬರ್ತ ನೋಡ್ರಿ, ಕೇಳಿಲ್ರಿ ಬಾವ್ಲಿ? ಹಾ, ಇಂಗ್ಲಿಷ್ ದಾಗ ಬ್ಯಾಟ್ ಅಂತ ಕರೀತಾರ ನೋಡದಲ್ವಾ? ಈ ಬಾವ್ಲಿ ಏನ್ ಮಾಡ್ತದ ಗೊತ್ತೇನದು? ಕಣ್ಣಿಂದ ನೋಡಿ ಚಲನೆ ಮಾಡಂಗಿಲ್ರಿ. ಈ ಬಾವ್ಲಿ ಏನ್ ಮಾಡತ್ತಪ್ಪ ಅಂತ ಬಂದಾಗ ಪ್ರಮುಖವಾಗಿ ಏನ್ ಮಾಡ್ತದ ಗೊತ್ತೇನ್ರಿ? ತನ್ನ ಬಾಯಿಯ ಮೂಲಕ ಏನ್ ಮಾಡ್ತದ? ಶ್ರವಣಾತೀತ ತರಂಗಗಳಂತಕ್ಕಂಥ ಹೊರಹಾಕ್ತಾರೆ. ತನ್ನ ಬಾಯಿಯ ಮೂಲಕ ಶ್ರವಣಾತೀತ ತರಂಗ ಅಂತಕ್ಕಂಥ ಹೊರಹಾಕ್ಬಿಟ್ಟು ಚಲನೆ ವಲನೆ ಮಾಡ್ತೈತಿ. ಬಟ್ ಗೊತ್ತಿರ್ಲಿ ಬಾವ್ಲಿ ಅಂತ ಬಂದಾಗ ಬಾವ್ಲಿಯ ಕಣ್ಣಿನ ಗಾತ್ರ ಎಷ್ಟದ ಗೊತ್ತೇನ್ರಿ? 2 mm. ಎಷ್ಟ್ ಗೊತ್ತೇನ್ರಿ? ಬಾವ್ಲಿಯ ಕಣ್ಣಿನ ಗಾತ್ರ 2 mm. ಆಮೇಲೆ ಸ್ನೇಹಿತರೆ ಗೊತ್ತಿರ್ಬೇಕು, ಈ ಬಾವ್ಲಿಗಳಿಂದ ಬಿಡುಗಡೆ ಆಗುವ ವೈರಸ್ ಯಾವ್ದು ಗೊತ್ತೇನ್ರಿ? ನಿಪಾ ವೈರಸ್ ಅಂತಕ್ಕಂಥದ್ದು. ನೋಡ್ರಿ ನಿಪಾ ವೈರಸ್ ಇಂದ ಯಾವ ರೋಗ ಬರ್ತದೆ ಗೊತ್ತೇನ್ರಿ? ಮಂಕಿ ಪಾಕ್ಸ್ ಅಂತಕ್ಕಂಥ ನೋಡ್ರಿ. ಗೊತ್ತಿರ್ಲಿಕ್ಕೆ ಕೇಳ್ತಿರ್ತಾರ ಮಂಕಿ ಪಾಕ್ಸ್ ಅಂತಕ್ಕಂಥ ಎದರಿಂದ ಬರ್ತದೆ ಗೊತ್ತೇನ್ರಿ? ಸರ್ ಬಾವ್ಲಿಗಳಿಂದ ಬರ್ತೈತಿ. ಯಾವ ವೈರಸ್? ನಿಪಾ ವೈರಸ್. ಬಟ್ ಈ ಬಾವ್ಲಿಗಳು ಅತಿ ಹೆಚ್ಚು ಕಂಡು ಬರ್ತದೆ ಗೊತ್ತೇನ್ರಿ? ಜೋಗು ಪ್ರದೇಶದಾಗ. ಬಟ್ ನೋಡ್ರಿ ಇಲ್ಲಿ ಕನ್ಫ್ಯೂಸ್ ಆಗ್ಬಿಡ್ರಿ, ನಿಪಾ ವೈರಸ್ ಇಂದ ಕಂಡು ಬರೋದು ಮಂಕಿ ಪಾಕ್ಸ್ ಮತ್ತ ಇನ್ನೊಂದು ಮೆಂಕಿಸ್ ಅಂತಕ್ಕಂಥ ರೋಗ ಬರ್ತದೆ. ಇದರಿಂದ ಹೇಳ್ರಿ ತಾಮ್ರದ ಕೊರತೆಯಿಂದ ಬರ್ತೈತಿ. ಬಟ್ ಗೊತ್ತಿರ್ಲಿ. ಆಮೇಲೆ ಅಲ್ಟ್ರಾಸಾನಿಕ್,
ಅದಲ್ವಾ ಶ್ರವಣಾತೀತ ತರಂಗ ಅಂತಕ್ಕಂಥ ನೋಡ್ರಿ ಯಾವ ಶಬ್ದದ ಆವೃತ್ತಿಯು ಸರ್ 20,000 ಅಥವಾ 20 ಕಿಲೋ ಅಥವಾ 20 ಕೆ ಅಂದ್ರೆ ಗೊತ್ತೇನ್ರಿ ಸರ್ 50,000 ಹರ್ಟ್ಸ್ ವರೆಗೆ ಆವೃತ್ತಿ ಹೊಂದಿರ್ತದಲ್ವ ಗೊತ್ತೇನ್ರಿ ಶ್ರವಣಾತೀತ ತರಂಗ ಅಥವಾ ಶ್ರವಣಾತೀತ ಶಬ್ದ ಅಥವಾ ಅಲ್ಟ್ರಾಸಾನಿಕ್ ಅಂತ ಕರೀತಾರೆ ನೋಡ್ರಿ ಬಟ್ ಗೊತ್ತಿರ್ಲಿಲ್ಲ ಸೋನಾರ್ ಆಗಿರ್ಬೋದು ಅದಲ್ವಾ ಇ ಸಿ ಜಿ ಆಗಿರ್ಬೋದು ಎಲ್ಲಾ ಕಡೆ ಬಳಸ್ತಾರೆ ನೋಡ್ರಿ ಇಂಪಾರ್ಟೆಂಟ್ ಆಗಿರ್ತೈತಿ ಗೊತ್ತಿರ್ಲಿ ಎಸ್ ನೆಕ್ಸ್ಟ್ ಬಂದಾಗ ನೋಡ್ರಿ ಬೆಳಕು ಅತ್ಯಂತ ವೇಗದಲ್ಲಿ ಎದರಾಗ ಚಲಿಸ್ತದ ಕ್ವಶನ್ ಕೇರ್ ನೋಡ್ರಿ ಲೈಟ್ ಅದಲ್ವಾ ವೇಗದಲ್ಲಿ ಚಲಿಸ್ತದ ಗಾಜು ಸರ್ ಗಾಜಿನಾಗ ಎಷ್ಟು ಚಲಿಸ್ತದ ಗೊತ್ತೇನ್ರಿ 2 × 2 × 10 ಪವರ್ 8 ಸರ್ ನೋಡ್ರಿ ಮೀಟರ್ ಪರ್ ಸೆಕೆಂಡ್ ಹೋಗ್ತಾರೆ ಅದಲ್ವಾ ನೆಕ್ಸ್ಟ್ ನೀರಿನಾಗ ಎಷ್ಟು ಆಗೋದು ಗೊತ್ತೇನ್ರಿ ಸ್ಪೀಡ್ ಅಂದ್ರೆ 2.25 ನೋಡ್ರಿ ಇಂಟು 10 ಪವರ್ 8 ಏನ್ ಗೊತ್ತೇನು ಮೀಟರ್ ಪರ್ ಸೆಕೆಂಡ್ ಹೋಗ್ತದಲ್ವಾ ಬಟ್ ನೋಡಿ ಜಲಜನಕದ ಕೂಡ 2.2 ಹೋಗ್ತದೆ ನಿರ್ವಾತ ಎಷ್ಟು ಹೋಗುತ್ತೇನ್ರಿ 3 × 10 ಪವರ್ 8 ಮೀಟರ್ ಪರ್ ಸೆಕೆಂಡ್ ಹೋಗ್ತಾನೆ ನೋಡ್ರಿ ಅಂದ್ರ ಇವಾಗ ಬೆಳಕು ಅತಿ ವೇಗವಾಗಿ ಎಲ್ಲಿ ಚಲಿಸ್ತದೆ ಗೊತ್ತ ನಿರ್ವಾತದ ರೀ ಇಂಗ್ಲಿಷ್ ದಾಗ ವ್ಯಾಕ್ಯೂಮ್ ಅಂತ ಕರೀತಾರ ನೋಡ್ರಿ ಅದಲ್ವಾ ಬಟ್ ನೋಡ್ರಿ ಇವಾಗ ಪ್ರಮುಖವಾಗಿ ಬೆಳಕಂತಕ್ಕಂಥದ್ದು ಅತಿ ಹೆಚ್ಚು ಚಲಿಸ್ತದೆ ಗೊತ್ತೇನು ಪ್ರಮುಖ ನಿರ್ವಾತದಾಗ ನಿಮ್ಗೆ ಅವಾಗ್ಲೇ ಶಬ್ದ ಹೇಳದಲ್ರಿ ಆ ಶಬ್ದ ನೋಡ್ರಿ ಅತಿ ವೇಗವಾಗಿ ಚಲಿಸೋದು ಘನ ಮಾಧ್ಯಮದಾಗ ನಿರ್ವಾತ ಸೊನ್ನೆ ಆಗಿರ್ತದ ಬಟ್ ಈಗ ನೋಡ್ರಿ ಬೆಳಕು ನಿರ್ವಾತ ವ್ಯಾಕ್ಯೂಮ್ ಬಹಳ ಸ್ಪೀಡ್ ಗೊತ್ತು ನೋಡ್ರಿ ಹಂಗ್ ಕಣಗಳ ಸಾಂದ್ರತೆ ಹೆಚ್ಚಿಗೆ ಆಗುತ್ತಲ್ವಾ ಅವಾಗ ಏನ್ ಗೊತ್ತಿನ ಬೆಳಕಿನ ವೇಗ ಅಂತಕ್ಕಂಥ ಕಡಿಮೆ ಆಗ್ತಾರೆ ಅದಲ್ವಾ ಬಟ್ ಗೊತ್ತಿರ್ಲಿ ಕೇಳ್ತಿರ್ತಾರೆ ನೋಡ್ರಿ ಎಕ್ಸಾಮ್ದಾಗ ನೆಕ್ಸ್ಟ್ ಬಂದಾಗ ಪ್ರಮುಖವಾಗಿ ಗೊತ್ತಿರ್ಬೇಕು ನೋಡ್ರಿ ಸೂರ್ಯನ ಬೆಳಕು ಸುಮಾರು ನಮ್ಮನ್ನು ತಲುಪುತ್ತದೆ ಅಂದ್ರೆ ನೋಡ್ರಿ ಸೂರ್ಯನ ಬೆಳಕು ನಮ್ಗೆ ಎಷ್ಟು ನಿಮಿಷದಾಗ ತಲುಪುತ್ತದೆ ಕ್ವಶನ್ ಕೇರ್ ನೋಡ್ಸಿದ್ರೆ ಗೊತ್ತಿರ್ಲಿ ಸೂರ್ಯನ ಬೆಳಕು ಗೊತ್ತಿರ್ಲ ಅದಲ್ವಾ ಸೂರ್ಯನ ಬೆಳಕಂತಕ್ಕಂಥ ನೋಡ್ರಿ ಒಂದು 2 ನಿಮಿಷ ಎರಡನೇ ಆಪ್ಷನ್ 4 ನಿಮಿಷ 3ನೇ ಆಪ್ಷನ್ 8 ನಿಮಿಷ 4ನೇ ಆಪ್ಷನ್ 16 ನಿಮಿಷ ನೋಡ್ರಿ ಬಟ್ ಸರಿಯಾದ ಉತ್ತರ 8 ನಿಮಿಷ ಎಷ್ಟು ನಿಮಿಷ ಗೊತ್ತೇನ್ರಿ 8 ನಿಮಿಷ ಅದಲ್ವಾ 8 ನಿಮಿಷ ಮುಂದೆ ಸೆಕೆಂಡ್ ಬರ್ತಾರೆ ಬಟ್ ಗೊತ್ತಿರ್ಲಿಕ್ಕೆ ಕೇಳ್ತಿರ್ತಾರೆ ಸೂರ್ಯ ಬಟ್ ಗೊತ್ತಿರ್ಲಿಕ್ಕೆ ಕೇಳ್ತಿರ್ತಾರ ನೋಡ್ರಿ ಸೂರ್ಯ ಅಂತ ಬಂದಾಗ ನಮ್ಮ ಭಾರತ ದೇಶದಲ್ಲಿ ಮೊಟ್ಟ ಮೊದಲ ಬಾರಿಗೆ ಸೂರ್ಯ ಉದಯಿಸುವ ನಗರ ಯಾವ್ದಾಗ ಗೊತ್ತೇನ್ರಿ ಯಾವ್ದು ಹೇಳ್ರಿ ಅರುಣಾಚಲ ಪ್ರದೇಶದ ಈಟನಗರ ಅಂತಕ್ಕಂಥದ್ದು ನೋಡಿ ಸೂರ್ಯ ಅಂದ್ರೆ ಗೊತ್ತಿರ್ಬೇಕು ನ್ಯೂಸ್ ನೋಡಿ ಸನ್ ಅಂತ ಕರೀತಾರದಲ್ವಾ SUN ಸನ್ ಅದಲ್ವಾ ನೋಡಿ ಪ್ರಮುಖವಾಗಿ ಇತ್ತೀಚೆಗೆ ಕೃತಕವಾದ ಸೂರ್ಯ ಅಂತಕ್ಕಂಥ ಕಂಡಿದವ್ರಿ ಸರ್ ಎಕ್ಸಾಮ್ ಕ್ವಶನ್ ಕೇಳ್ಬೋದು ಇತ್ತೀಚೆಗೆ ಕೃತಕವಾದ ಸೂರ್ಯ ಅಂತಕ್ಕಂಥ ಯಾವ ದೇಶದಲ್ಲಿ ಕಂಡಿತಾರೆ ಗೊತ್ತೇನ್ರಿ ಸರ್ ಯಾವ ದೇಶದ ಬಂದಾಗ ಸಿಂಪಲ್ ಆಗಿ ಗೊತ್ತಿರ್ಬೇಕು ಚೀನಾ ದೇಶ ಯಾವ ದೇಶ ಗೊತ್ತೇನ್ರಿ ಚೀನಾ ದೇಶ ಅಂತಕ್ಕಂಥದ್ದು ಅದಲ್ವಾ ಎಕ್ಸಾಮ್ ಕ್ವಶನ್ ಕೇಳ್ತಿರ್ತಾರೆ ನೋಡ್ರಿ ನೆಕ್ಸ್ಟ್ ಬಂದಾಗ ಪ್ರಮುಖವಾಗಿ ಲಕ್ಸ್ ಇದು ಯಾವ SI ಮೀನ್ಸ್ ಇಂಟರ್ನ್ಯಾಷನಲ್ ಅಂದ್ರ ಅಂತಾರಾಷ್ಟ್ರೀಯ ಏಕಮಾನ ಅಂತ ಕರೀತಾರ ನೋಡ್ರದಲ್ವಾ ಯಾವ್ದಾಗಿರ್ಬೋದ್ರಿ ಅಂದ್ರೆ ಲಕ್ಸ್ ಇದ್ರದ್ದು ಅಂತಾರಾಷ್ಟ್ರೀಯ ಏಕಮಾನ ಕ್ವಶನ್ ಕೇರ್ ಪ್ರಕಾಶದ ತೀವ್ರತೆ ಅಂದ್ರೆ ಬೆಳಕಿನ ಪ್ರಕಾಶತೆ ಅದಲ್ವಾ ಪ್ರಕಾಶತೆ ಅದು ಅಂದ್ರೆ ನೋಡ್ರಿ ಪ್ರಕಾಶದಿಂದ ಸುಮ್ಮನೆ ಥಿಂಕ್ ಮಾಡ್ಬೇಕು ನಾವ್ ಯಾವ ಸೋಪ್ ಹಚ್ಕೊಂಡ್ ಮುಖ ತಕ್ಕೋದಾಗ ಫಳ ಫಳ ಹೊಳಿತಾ ಹೇಳಿ ಲಕ್ಸ್ ಆಗ್ಬೇಕ್ರಿ ಸುಮ್ಮನೆ ನೆನ್ಪಿಟ್ಕೊಂಡ್ಸಲಕ್ ಅದಲ್ಲ ಅಂದ್ರೆ ಬೆಳಕಿನ ಪ್ರಕಾಶತೆ ನಡುವೆ ಏಕಮಾನ ಯಾವ್ದಾಗ ಗೊತ್ತಿಲ್ಲ ಲಕ್ಸ್ ಅಂತಕ್ಕಂಥದ್ದು ಅದಲ್ವಾ ಕೇಳ್ತಿರ್ತಾರ ನೋಡ್ರಿ ಎಕ್ಸಾಮ್ದಾಗ ಅದಲ್ವಾ ನೆಕ್ಸ್ಟ್ ನೋಡಮ್ರಿ ಸ್ಕೇಲಾರ್ ಪ್ರಮಾಣವನ್ನು ಆರಿಸಿ ಸ್ಕೇಲಾರ್ ನಿಮ್ಮ ಹೇಳ ಸ್ಕೇಲಾರ್ ವೆಕ್ಟರ್ ಸ್ಕೇಲಾರ್ ಅಂದ್ರೆ ನೋಡ್ರಿ ಪ್ರಮುಖವಾಗಿ ದಿಕ್ಕನ್ನು ಹೊಂದಿಲ್ಲದ ಭೌತ ಪರಿಮಾಣ ಸ್ಕೇಲಾರ್ ಅಂತ ಕರೀತಾರೆ ಇಂಗ್ಲಿಷ್ ಅಂದ್ರೆ ಈಗ ಕನ್ನಡದಾಗ ಅದೀಶ ಪ್ರಮಾಣ ಸರ್ ಯಾವ ದಿಕ್ಕನ್ನು ಹೊಂದಿರ್ತದಲ್ವಾ ಅದು ವೆಕ್ಟರ್ ಅಂತ ಕರೀತಾರೆ ಅಂದ್ರೆ ಸದಿಶ ಪರಿಮಾಣ ಇವಾಗ ಫೋರ್ಸ್ ಮೀನ್ಸ್ ಬಲ ಇದನ್ನ ನೋಡ್ರಿ ಪ್ರಮುಖವಾಗಿ ದಿಕ್ಕಂತಕ್ಕಂಥದ್ದು ಪ್ರಮುಖವಾಗಿ ಹೊಂದಿರೋದ್ರಿ ನೆಕ್ಸ್ಟ್ ಒತ್ತಡ ದಿಕ್ಕು ಹೊಂದಿಲ್ರಿ ವೇಗ ಆಗಿರ್ಬೋದು ವೇಗವರ್ಧನೆ ಆಗಿರ್ಬೋದು ಅದಲ್ವಾ ಏನ್ ಗೊತ್ತೇನು ಪ್ರಮುಖವಾಗಿ ಇದು ಸರಿಯಾದ ಉತ್ತರ ಒತ್ತಡ ಅಂತಕ್ಕಂಥಾಗುತ್ತೆ ನೋಡ್ರಿ ಅದಲ್ವಾ ಕೇಳ್ತಿರ್ತಾರೆ ಎಕ್ಸಾಮ್ದಾಗ ನೆಕ್ಸ್ಟ್ ನೋಡ್ರಿ ಮಾಧ್ಯಮದಲ್ಲಿ ಧ್ವನಿ ವಿಭಿನ್ನ ನೋಡ್ರಿ ಎಕ್ಸಾಮ್ ಕ್ವಶನ್ ಕೇಳ್ತಿರ್ತಾರೆ ಮಾಧ್ಯಮದಲ್ಲಿ ಧ್ವನಿ ಸೌಂಡ್ ಅದಲ್ವಾ ವಿಭಿನ್ನ ಏನ್ ಗೊತ್ತೇನು ವಿಭಿನ್ನ ವೇಗದಲ್ಲಿ ಚಲಿಸುತ್ತದೆ ಈ ಮಾಧ್ಯಮದಲ್ಲಿ ಧ್ವನಿ ವೇಗವು ಯಾವ ಕ್ರಮದಲ್ಲಿ ಹೆಚ್ಚಾಗುತ್ತೆ ಅಂದ್ರ ಇಲ್ಲಿ ಮಾಧ್ಯಮಗಳು ಕೊಟ್ಟಿದ್ದಾರೆ ಅಂದ್ರೆ ಮೇಡಮ್ಗಳು ಯಾವ ಮಾಧ್ಯಮದಾಗ ಶಬ್ದದ ವೇಗ ಹೆಚ್ಚಾಗ್ತದ ಕ್ವಶನ್ ಕೇಳ್ತಾ ಇದಾರೆ ಅದಲ್ವಾ ಈಗ ನೋಡ್ರಿ ಈಗ ನೀರಿಂದಾಗ ಬೆಳಕಿನ ಶಬ್ದದ ವೇಗ ಧ್ವನಿ ಮೀನ್ಸ್ ಸೌಂಡ್ ಅಂತ ಕರೀತಾರೆ ನೋಡ್ರಿ ಇಂಗ್ಲಿಷ್ ಅದಲ್ವಾ ಈ ನೀರಿನ ಶಬ್ದ ವೇಗ ಎಷ್ಟಿರುತ್ತೆ ಗೊತ್ತೇನ್ರಿ 1500 ಸರ್ 31 ಮೀಟರ್ ಪರ್ ಸೆಕೆಂಡ್ ಇರ್ತಾರೆ ಸರ್ ಕಬ್ಬಿಣದ ಎಷ್ಟಿರುತ್ತೆ ಗೊತ್ತೇನ್ರಿ 5775 ಅಂತಕ್ಕಂಥ ನೋಡ್ರಿ 5775 ಅಥವಾ 55 5775
5775 ಅದಲ್ವಾ ಮೀಟರ್ ಪರ್ ಸೆಕೆಂಡ್. ಮತ್ ಗಾಳಿದಾಗ ಎಷ್ಟಿರ್ತದೆ ಗೊತ್ತೇನ್ರಿ? 344 ಇರ್ತದೆ, 45 ಇರ್ತದೆ, 46 ಇರ್ತದೆ, 44 ಇಟ್ಕೊಳ್ಳೋಣದಲ್ವಾ. ಬಟ್ ನೋಡ್ರಿ ಕೇಳ್ತಿರ್ತಾರೆ ಅಂದ್ರ ಹೆಂಗ್ ಕೇರ್ ಗೊತ್ತೇನ್ರಿ? ಇಲ್ಲಿ ಪ್ರಮುಖ ಕ್ರಮವಾಗಿ ಕೇರ್. ಈಗ ನೀರಿನಾಗ ಅಂದ್ರ ಕಮ್ಮಿ ಕಮ್ಮಿ ಆಗುತ್ತೆ ಅದಲ್ವಾ. ಕಬ್ಬಿಣ ನೋಡ್ರಿ, ಕಬ್ಬಿಣದಾಗ ಎಷ್ಟದ? 5000 ಓಕೆ. ಸೆಕೆಂಡ್ ಅವರ್ ನೀರ್ ಇರ್ಬೇಕಿಲ್ಲ ನೋಡ್ರಿ. ಪ್ರಮುಖವಾಗಿ ಕ್ರಮದಲ್ಲಿ ಕೇರ್. ಈಗ ನೋಡ್ರಿ ಗಾಳಿದಾಗ ಅದಲ್ವಾ, ಗಾಳಿದಾಗ ಎಷ್ಟದ? 344 ಅದಲ್ವಾ. ನೆಕ್ಸ್ಟ್ ನೋಡ್ರಿ, ಇಲ್ಲಿ ನೋಡ್ರಿ ಕ್ವಶನ್ ತಿಳಿಸುತ್ತೆ, ಈ ಮಾಧ್ಯಮ ಧ್ವನಿ ವೇಗವು ಯಾವ ಕ್ರಮದಲ್ಲಿ ಹೆಚ್ಚಾಗುತ್ತದೆ? ಯಾವ್ದ್ರಾಗ ಹೆಚ್ಚಾಗ್ತದ ಕ್ವಶನ್ ಕೇರ್, ಹೆಂಗ್ ಹೆಚ್ಚ ಹಾ ನೋಡ್ರಿ, ಗಾಳಿದಾಗ 344, ನೀರಿನಾಗ 300 ಎಷ್ಟ್ರಿ? 1531, ಕಬ್ಬಿಣದಾಗ 5775 ಅಂದ್ರೆ ಹೆಚ್ಚಿಗೆ ಆಗೋದ್ ಇದ್ರಾಗ ಗೊತ್ತೇನ್ರಿ? ಸರಿಯಾದ ಉತ್ತರ ಗಾಳಿ, ನೀರು ಮತ್ತು ಕಬ್ಬಿಣ ಅಂತಕ್ಕಂಥದ್ದು ಗೊತ್ತಿರ್ಲಿ. ನೋಡ್ರಿ, ಶಬ್ದ ಅಂತಕ್ಕಂಥ ಅತಿವಾಯು ವೇಗವಾಗಿ ಚಲಿಸೋದು ಘನ ಮಾಧ್ಯಮ. ಯಾವ ಮಾಧ್ಯಮ ಗೊತ್ತೇಳಿ? ಘನ ಮಾಧ್ಯಮ ಅಲ್ವಾ. ಎಲ್ಲಿ ನೋಡ್ರಿ ಪ್ರಮುಖವಾಗಿ ಕಣಗಳು ಹೆಚ್ಚಿಗಿರ್ತಾವಲ್ವಾ, ಅಲ್ಲಿ ನೋಡ್ರಿ ಶಬ್ದ ವೇಗ ಹೆಚ್ಚಾಗುತ್ತೆ. ನೋಡ್ರಿ, ಘನ ಮಾಧ್ಯಮದಲ್ಲಿ ಹೆಚ್ಚಾಗಿ, ದ್ರವ ಮಾಧ್ಯಮದಲ್ಲಿ ಕಡಿಮೆಯಾಗಿ, ಅನಿಲ ಮಾಧ್ಯಮದಲ್ಲಿ ಅತಿ ಕಡಿಮೆಯಾಗಿ ಚಲಿಸೋದೇ ಶಬ್ದ. ನೋಡ್ರಿ, ಇಂಥ ಶಬ್ದದ ಅಂತಾರಾಷ್ಟ್ರೀಯ ಏಕಮಾನ ಯಾವ್ದು ಗೊತ್ತೇನೆ? ಡೆಸಿಬಲ್ ಅಂತಕ್ಕಂಥದ್ದು. ಮಾಸ್ತರ, ಶಬ್ದ ಅಂತಕ್ಕಂಥ ಹೆಂಗ್ ಉತ್ಪತ್ತಿ ಆಗೋದು ಗೊತ್ತೇನೆ? ಕಂಪನಗಳಿಂದ. ನೋಡ್ರಿ, ಎಕ್ಸಾಮ್ ಕ್ವಶನ್ ಕೇಳ್ತಿರ್ತಾರ ಅದಲ್ವಾ. ಇರ್ಲಿ, ಶಬ್ದದ ಬಗ್ಗೆ ಚಾಪ್ಟರ್ ಬಗ್ಗೆ ಒಂದು ಕ್ಲಾಸೇ ಮಾಡಮಂತ ಸಪರೇಟ್ ಆಗಿ. ಆಮೇಲೆ ನೋಡ್ರಿ, ವೆರಿ ವೆರಿ ಇಂಪಾರ್ಟೆಂಟ್ ಅದಲ್ವಾ, ರಡಾರ್ ಅನ್ನು ಇದಕ್ಕಾಗಿ ಬಳಸಲಾಗುತ್ತದೆ. ನೋಡಿ, ಮುಳುಗಿರುವ ಜಲಾಂತರಗಾಮಿಗಳನ್ನು ನೌಕೆಗಳನ್ನು ಪತ್ತೆ ಮಾಡೋದು. ಇಲ್ರಿ, ಅದು ಸೋನಾರ್ ಮಾಡ್ತಾರೆ. ರೇಡಿಯೋ ರಿಸರ್ವರ್ ನಲ್ಲಿ ಸಂಕೇತಗಳನ್ನು ಸ್ವೀಕರಿಸೋದು. ನೋ ವೇ ಅದಲ್ವಾ. ಭೂಸ್ಥಿರ ಉಪಗ್ರಹಗಳ ಪತ್ತೆ ಮಾಡಂಗಿಲ್ರಿ. ಬಟ್ ಯುರೋಪಿಯನ್ಗಳಂತಹ ವಸ್ತುವನ್ನು ಸ್ಥಾನವನ್ನು ಪತ್ತೆ ಹಚ್ಚು ಮತ್ತು ಪತ್ತೆ ಮಾಡೋದು. ಅಂದ್ರೆ ಸರ್, ಹಾರಾಟದ ವಿಮಾನದ ಹಾರಾಟ ಆಗಿರ್ಬೋದ್ರಿ ಸರ್, ಮಿತಿ ಮೀರವಾಗಿ ವೇಗವಾಗಿ ಚಲಿಸ್ತಾವಲ್ರಿ ವಾಹನಗಳು, ಅದು ಪತ್ತೆ ಮಾಡ್ಬೇಕಾದ್ರೆ ರೆಡಾರ್ ಅಂತಕ್ಕಂಥ ಬಳಸ್ತಾರೆ. ಬಟ್ ಸರಿಯಾದ ಉತ್ತರ ನೋಡಿ ಪ್ರಮುಖವಾಗಿ ಫೋರ್ತ್ ಆಪ್ಷನ್ ಆಗೋದು. ಬಟ್ ನೋಡ್ರಿ, ನಮ್ಗೆ ರೆಡಾರ್ ಅಂದ್ರೆ ಗೊತ್ತಿರ್ಬೇಕಂತಿರತ್ತಲ್ವಾ, ರೆಡಾರ್. ಸರ್, ರೆಡಾರ್ ಗನ್ ಅಂತಕ್ಕಂಥ ಬರ್ತ ನೋಡ್ರಿ. ಸರ್, ರೇಡಿಯೋ, ಆರ್ ಅಂದ್ರೆ ರೇಡಿಯೋ ರೀ, ರೇಡಿಯೋ, ಡಿ ಅಂದ್ರೆ ಡಿಟೆಕ್ಷನ್, ಎ ಅಂದ್ರೆ ಐಂಡ್, ಆರ್ ಅಂದ್ರೆ ರೇಂಜಿಂಗ್. ರೇಡಿಯೋ ಡಿಟೆಕ್ಷನ್ ಅಂಡ್ ರೇಂಜಿಂಗ್ ಅಂತಕ್ಕಂಥ ರೇಡಿಯೋ ಪತ್ತೆ ಶ್ರೇಣಿ ಮತ್ತು ರೇಡಿಯೋ ಡಿಟೆಕ್ಷನ್ ಪತ್ತೆಕಾರಿ ಮತ್ತು ಶ್ರೇಣಿ ಅಂತಕ್ಕಂಥದ್ದು ರೆಡಾರ್. ನೋಡ್ರಿ, ಈ ರೆಡಾರ್ ಅಂತಕ್ಕಂಥದ್ದು ಯಾವ ಪರಿಣಾಮದ ಮೂಲಕ ಕೆಲಸ ಮಾಡ್ತದೆ ಗೊತ್ತೇನ್ರಿ? ಪ್ರಮುಖವಾಗಿ ಗೊತ್ತಿರುವಾಗ ಡಾಪ್ಲರ್ ಪರಿಣಾಮ ಅಂತಕ್ಕಂಥ ನೋಡಿ ಕ್ವಶನ್ ಕೇಳ್ತಿರ್ತಾರೆ. ಸರ್, ಇವಾಗ ಡಾಪ್ಲರ್ ಪರಿಣಾಮದ ಮೂಲಕ ರೆಡಾರ್ ಗನ್ ಅಂತಕ್ಕಂಥ ಕೆಲಸ ಮಾಡ್ತಾರೆ. ಡಾಪ್ಲರ್ ಪರಿಣಾಮ ಅಂತಕ್ಕಂಥ ನೋಡ್ರಿ ಪ್ರಮುಖವಾಗಿ ನಿರೂಪಿಸಿದವರು ಕ್ರಿಸ್ಟೋಫರ್ ಡಾಪ್ಲರ್ ಅಂತಕ್ಕಂಥ. ಯಾವ ದೇಶ ಗೊತ್ತೇನ್ರಿ? ಆಸ್ಟ್ರಿಯನ್. 1842 ನಿರ್ಮಿಸ್ತಾರ ನೋಡ್ರಿ. ನೋಡ್ರಿ, ಈ ಡಾಪ್ಲರ್ ಪರಿಣಾಮ ಅಂದ್ರೆ ಏನ್ ಗೊತ್ತೇನ್ರಿ? ಈಗ ಯಾವ ವಸ್ತು ನೋಡ್ರಿ ನಮ್ಮ ಹತ್ತಿರ ಬಂದಂತೆ ಶಬ್ದ ಜ್ವರ ಕೇಳಿಸ್ತಾನ ನೋಡ್ರಿ, ಅವ್ರ ಏನ್ ಹೇಳ್ತಾರ ಗೊತ್ತೇನ್ರಿ? ಯಾವ ವಸ್ತು ನಮ್ಮ ಹತ್ತಿರ ಬಂದಂತೆ ಶಬ್ದ ಜ್ವರ ಕೇಳಿಸ್ತ ಅಂತ ಹೇಳ್ತಾರೆ. ಆ ವಸ್ತು ನೋಡ್ರಿ ನಮ್ಮಿಂದ ದೂರ ಹೋದಂತೆ ಶಬ್ದ ಕಡಿಮೆ ಕೇಳಿಸ್ತ ಅಂತ ಹೇಳ್ತಾರೆ. ಇದು ಡಾಪ್ಲರ್ ಪರಿಣಾಮ. ಈ ನೋಡ್ರಿ, ಒಂದ್ ಆಂಬುಲೆನ್ಸ್ ಅಂತ ತಿಳ್ಕೊಡ್ರಿ, ಆಂಬುಲೆನ್ಸ್ ನಮ್ ಹತ್ತಿರ ಬಂದಂತೆ ಶಬ್ದ ಜ್ವರ ಕೇಳಿಸ್ತಾರೆ. ನೋಡ್ರಿ, ಆ ಆಂಬುಲೆನ್ಸ್ ನಮ್ಮಿಂದ ದೂರ ಹೋದಂತೆ ಶಬ್ದ ಕಡಿಮೆ ಕೇಳಿಸ್ತಾರೆ. ಇದೇ ಡಾಪ್ಲರ್ ಪರಿಣಾಮ ಅದಲ್ವಾ. ಬಟ್ ಗೊತ್ತಿರ್ಲಿ, ಕೇಳ್ತಿರ್ತಾರೆ ಎಕ್ಸಾಮ್ದಾಗ. ಸರ್, ನೆಕ್ಸ್ಟ್ ಬಂದಾಗ ಪ್ರಮುಖವಾಗಿ ಗೊತ್ತಿರ್ಲಿ ಕಾಮನ ಬಿಲ್ಲು. ಯಾವ ಬಿಲ್ಲು? ಕಾಮನ ಬಿಲ್ಲು. ರ್ಯಾಂಬೋ ಅಂತ ಕರೀತಾರ ನೋಡ್ರಿ. ಕಾಮನ ಬಿಲ್ಲು ಉಂಟಾಗಲು ಕಾರಣ ಕ್ವಶನ್ ಗ್ಯಾರಿ ನೋಡ್ರಿ. ನಿಮಿಷದ ನೀರಿನ ಹನಿಗಳಲ್ಲಿ ಸೂರ್ಯನ ಬೆಳಕನ್ನು ಹೀರಿಕೊಳ್ಳುವುದು. ನೀರಿನ ಹನಿಗಳ ಮೂಲಕ ಸೂರ್ಯನ ಬೆಳಕು ಹರಡುವುದು. ನೀರಿನ ನಿಕ್ಷೇಪಗಳ ಅಯಾನೀಕರಣ. ಸೂರ್ಯನ ಹನಿಗಳಿಂದ ಸೂರ್ಯನ ಬೆಳಕಿನ ವಕ್ರೀಭವನ ಮತ್ತು ಪ್ರತಿಫಲನ. ಎಸ್, ಅಲ್ಲಿ ನೋಡ್ರಿ, ಕಾಮನ ಬಿಲ್ಲು ಸುಮ್ನೆ ಉಂಟಾಗಲು ಸೇರ್ತಾರೆ ಅದಲ್ವಾ. ಈ ಪ್ರಮುಖವಾಗಿ ಯಾವಾಗ ಗೊತ್ತೇನ್ರಿ? ಸರ್, ಚಿಟಪಟ ಮಳೆ ಬಂದಿರ್ಬೇಕ್ರಿ. ನೋಡ್ರಿ, ಸಣ್ಣ ಮಳೆ ಬಂದಿರ್ಬೇಕು. ಆ ಮಳೆ ಬಂದ್ರೆ ಏನ್ ಗೊತ್ತೇನ್ರಿ? ಯಾವಾಗ ಆ ಮಳೆ ಹನಿ ಏನ್ ಗೊತ್ತೇನ್ರಿ? ಸೂರ್ಯನ ಕಿರಣಗಳು. ನೋಡ್ರಿ, ಸೂರ್ಯನ ಕಿರಣಗಳು ಏನಪ್ಪಾ ಬಂದಾಗ ಇವಾಗ ಮಳೆ ಹನಿ ಗೊತ್ತಿ 40ರಿಂದ 47 ಡಿಗ್ರಿ ಹಾದೋಗ್ಬೇಕ್ರಿ. ಆ ಹಾದೋದಾಗ ಏನ್ ಗೊತ್ತೇನ್? ಬೆಳಕಿನ ವಕ್ರೀಭವನ, ಬೆಳಕಿನ ಪ್ರತಿಫಲನ, ಬೆಳಕಿನ ಸಂಪೂರ್ಣ ಆಂತರಿಕ ಪ್ರತಿಫಲನ, ಈ ಮೂರು ಪ್ರಕ್ರಿಯೆಗಳು ಅದೇನ್ ಗೊತ್ತೇನ? ಅವಾಗ ಕಾಮನ್ ಬಿಲ್ ಅಂತಕ್ಕಂಥ ಉಂಟಾಗ್ತದೆ. ಮತ್ತ ಇನ್ನೊಂದ್ ಗೊತ್ತಿರ್ಬೇಕ್ರಿ, ಈ ಕಾಮನ್ ಬಿಲ್ ಯಾವಾಗ ಏನ್ ಗೊತ್ತೇನ್ರಿ? ಸೂರ್ಯನ ವಿರುದ್ಧ ದಿಕ್ಕಿ ಉಂಟಾಗ್ತಾವ ನೋಡ್ರಿ. ಅದಕ್ಕೆ ಗೊತ್ತೇನ್ರಿ? ಸೂರ್ಯನ ವಿರುದ್ಧ ದಿಕ್ಕಿಗ. ಬಟ್ ಗೊತ್ತಿರ್ಲಿಕ್ಕೆ ಕೇಳ್ತಿರ್ತಾರೆ ಎಕ್ಸಾಮ್ದಾಗ. ನೆಕ್ಸ್ಟ್ ಬಂದಾಗ ನೋಡ್ರಿ 19ನೇ ಕ್ವಶನ್, ಕೆಳಗಿನಲ್ಲಿ ಯಾವುದು ಅತ್ಯುತ್ತಮ ವಿದ್ಯುತ್ ವಾಹಕವಾಗಿದೆ? ಅಂದ್ರ ವಿದ್ಯುತ್ ಅತಿ ವೇಗವಾಗಿ ಎಲ್ಲಿ ಚಲಿಸ್ತದೆ ಕ್ವಶನ್ ಯಾರು ನೋಡ್ರಿ ಅದಲ್ವಾ. ಇಂಗ್ಲಿಷ್ ದಾಗ ಕಂಡಕ್ಟರ್ ಅಂತ ಕೇಳ್ತಾರ. ಕಂಡಕ್ಟರ್ ಅದಲ್ವಾ, ಇನ್ಸುಲೇಟರ್, ನಂತರ ಸೆಮಿ ಕಂಡಕ್ಟರ್ ಅಂತ ಬರ್ತಾರೆ. ವಾಹಕ ಅಂದ್ರೆ ಏನ್ ಗೊತ್ತೇನ್ರಿ? ಯಾವ್ದು ನೋಡ್ರಿ, ಯಾವ ವಸ್ತು ನೋಡ್ರಿ ತನ್ನ ಮೂಲಕ ವಿದ್ಯುತ್ ಅಂತಕ್ಕಂಥದ್ದು ಹರಿಯಲ್ ಬಿಡ್ತದಲ್ವಾ, ಅದಕ್ಕೆ ಕರೀತಾರ ವಾಹಕ. ಸರ್, ನೋಡ್ರಿ, ಯಾವ ವಸ್ತು ನೋಡ್ರಿ ತನ್ನ ಮೂಲಕ ವಿದ್ಯುತ್ ಅಂತಕ್ಕಂಥ ಹರಿಯಲು ಬಿಡಂಗಿಲ್ಲಲ್ವಾ, ಅದು ಅವಾಹಕ ಅದಲ್ವಾ. ಗೊತ್ತಿರ್ಲಿಕ್ಕೆ ಕೇಳ್ತಿರ್ತಾರೆ ನೋಡ್ರಿ. ತಾಮ್ರ. ಈ ತಾಮ್ರದಾಗ ಅತಿ ಹೆಚ್ಚು ಉಷ್ಣ ಹರಿತ ನೋಡ್ರಿ ಅದಲ್ವಾ. ಕಬ್ಬಿಣ ಅಲ್ರಿ, ಅಲ್ಯೂಮಿನಿಯಂ ಅಲ್ಲ.
ಬಟ್ ನೋಡ್ರಿ ಸರಿಯಾದ ಉತ್ತರ ಬೆಳ್ಳಿ. ನೋಡ್ರಿ ಲ್ಯಾಟಿನ್ ಭಾಷೆದ ಬೆಳ್ಳಿ ಅಂತ ಕರೀತಾರ ಗೊತ್ತೇನ್ರಿ? ಎಜಿ ಅಂತ ಕರೀತಾರೆ. ಆಜ್ ಹೇಳ್ರಿ ಎಜಿ. ನಮ್ ಕೆಮಿಸ್ಟ್ರಿ ಬರ್ತಾ ನೋಡ್ರಿ. ತಾಮ್ರಕ್ಕ ಸಿಯು ಕಾಫರ್ ಅಂತ ಕರೀತಾರ್ರಿ. ಕಬ್ಬಿಣಕ್ಕ ನೋಡ್ರಿ ಸೂಚ್ಯ ಸಂಕೇತ Fe ಅಂದ್ರ ಕಬ್ಬಿಣದ್ ಬಂದಾಗ ಪ್ರಮುಖವಾಗಿ ಗೊತ್ತಿರ್ಲಿಕ್ಕೆ ಕೇಳ್ತಿರ್ತಾರೆ ಎಕ್ಸಾಮ್ ದಾಗ. ಫೆರಮ್ ಅಂತ ಕರೀತಾರ ಅದಲ್ವಾ? ಕಬ್ಬಿಣದಿಂದ ಕಂಡು ಬರುವ ರೋಗ ಗೊತ್ತೇನ್ರಿ? ಅನಿಮಿ ಅಥವಾ ಕುಡುಗೋಲು ರಕ್ತಹೀನತೆ. ಅತಿ ಹೆಚ್ಚು ಬುಡಕಟ್ಟು ಜನ ಕಂಡು ಬರುತ್ತೆ ನೋಡ್ರಿ. ತಾಮ್ರದ ಕೊರತೆಯಿಂದ ಬರೋದು ಮಿಂಕಿಸ್. ತಾಮ್ರ ಹೆಚ್ಚುದ ಮುಂದೆ ಗೊತ್ತೇನು? ವಿಲ್ಸನ್ ಕೈಲಿ ಅಂತಕ್ಕಂಥದ್ದು ಗೊತ್ತಿರ್ಲಿ. ಅಲ್ಯೂಮಿನಿಯಂ ಸೂಚ್ಯ ಸಂಕೇತ ಎಲ್ ಅಂತಕ್ಕಂಥದ್ದು. ಅಲ್ಯೂಮಿನಿಯಂ ಏನ್ ಕರೀತಾರ ಗೊತ್ತೇನ್ರಿ? ಬಡವರ ಬೆಳೆ ಅಂತ ಕರೀತಾರ ನೋಡ್ರಿ. ಅಂದ್ರೆ ಅತಿ ನಾವು ಬಳಸ್ತೀವಲ್ವಾ ಅದಕ್ಕೆ. ಬಟ್ ಅತಿ ಹೆಚ್ಚು ವಿದ್ಯುತ್ ಹರಿಯೋದು ಬೆಳ್ಳಿ, ಉಷ್ಣ ತಾಮ್ರ ಅದಲ್ವಾ? ಬಟ್ ಗೊತ್ತಿರ್ಲಿ ಕೇಳ್ತಿರ್ತಾರೆ ಎಕ್ಸಾಮ್ ನಿಂತ ನಂತರ. ಕೊನೆ ಕ್ವಶನ್ ನೋಡ್ರಿ. 1 ಕಿಲೋ ವ್ಯಾಟ್ ಮೌಲ್ಯ ಏನು? ಸರ್ ನೋಡ್ರಿ ಗೊತ್ತಿರ್ಲಿಕ್ಕೆ ಕೇಳ್ತಿರ್ತಾರ. ಸರ್ ಇದು ಸಾರಿ 1K ಆಗ್ಬೇಕಾಗಿತ್ತು. ಹಾ 1,000 ಅದಲ್ವಾ? 1,000 ಏನ್ ಗೊತ್ತೇನ್ರಿ? 1,000 1K ಮೀನ್ಸ್ 1,000. 1,000 ವ್ಯಾಟ್ ನ ಮೌಲ್ಯ ಎಷ್ಟು? ಒನ್ ಕೆ. ಸರಿ, ಇಲ್ಲಿ 1K ಅಂತ ಕೊಟ್ಟಿದಾರ. 1K ಅಂದ್ರೆ 1,000 ಅದಲ್ವಾ? ಇಲ್ಲಿ ಹೆಂಗ್ ಕೇಳ್ಬೇಕಾಗಿತ್ತು ಗೊತ್ತೇನ್ರಿ? ಸಪೋಸ್ 1 ಕಿಲೋ ಅಂತ ಕೇಳ್ಬೇಕಾಗಿತ್ತು ಅದಲ್ವಾ? ಈಗ ಸ್ವಲ್ಪ ಪ್ರಿಂಟಿಂಗ್ ಮಿಸ್ಟೇಕ್ ಆಗ್ಯದ್ರಿ ಕ್ವಶನ್ ಟೈಪಿಂಗ್. ಸರ 1 ಕಿಲೋ ಜೋಲ್. ಒಂದ್ಸರಿ 1 ಕಿಲೋ ಏನ್ ಗೊತ್ತೇನ್ರಿ? 1 ಕಿಲೋ ವ್ಯಾಟ್ ಎಷ್ಟು ವ್ಯಾಟ್ ಆಗ್ತದೆ ಗೊತ್ತಿರ್ಬೇಕು. 1000 ಏನ್ ಗೊತ್ತೇನ್ರಿ ವ್ಯಾಟ್ ಆಗ್ತದೆ ನೋಡ್ರಿ. ಸರ್ 1 ಕಿಲೋ ವ್ಯಾಟ್ ಅಂತಕ್ಕಂಥ ಎಷ್ಟು ವ್ಯಾಟ್ ಆಗ್ತದೆ ಗೊತ್ತೇನ್ರಿ? 1000 ವ್ಯಾಟ್ ಆಗ್ತದೆ ಅದಲ್ವಾ? 1000 ವ್ಯಾಟ್ ಗೊತ್ತಿರ್ಲಿಕ್ಕೆ ಕೇಳ್ತಿರ್ತಾರೆ. ವ್ಯಾಟ್ ಮೀನ್ಸ್ ಏನ್ ಗೊತ್ತೇನ್ರಿ? ವ್ಯಾಟ್ ಇದ್ರದ ನಂತರ ಸ್ಟೇಕ್ ಮಾಡಿ ಗೊತ್ತೇನು? ವಿದ್ಯುತ್ ಸಾಮರ್ಥ್ಯ. ಅಂದ್ರೆ ಎಲೆಕ್ಟ್ರಿಕ್ ಏನ್ ಗೊತ್ತೇನ್ರಿ? ಪವರ್ ಅಂತ ಕರೀತಾರೆ ನೋಡ್ರಿ. ಅದೆಲ್ಲ ವ್ಯಾಟ್ ಅಂತಕ್ಕಂಥ ಗೊತ್ತಿರ್ಲಿ ಕೇಳ್ತಿರ್ತಾರೆ ಎಕ್ಸಾಮ್ ದಾಗ. ನೋಡ್ರಿ ಇವತ್ತಿನ ಇಷ್ಟು ಕ್ವಶನ್ ಹಿಂಗೆ ಕಂಟಿನ್ಯೂ ಮಾಡಮಂತ, ಇನ್ನು ಹೆಚ್ಚಿಗೆ ಎಕ್ಸ್ಪ್ಲೇನ್ ಮಾಡ್ತಾ ಹೋಗೋಣ ಅಂತ. ಇನ್ನೊಂದೇನಪ್ಪ ನಮ್ ಯೂಟ್ಯೂಬ್ ಯಾರು ವಿಡಿಯೋ ನೋಡ್ತಿರಲ್ವಾ, ಸ್ವಲ್ಪ ಸಬ್ಸ್ಕ್ರೈಬ್ ಮಾಡಿ ಹೊಸದಾಗಿ ನೋಡೋರು, ಶೇರ್ ಮಾಡ್ರಿ, ಲೈಕ್ ಮಾಡ್ರಿ. ನಿಮ್ಗೆ ಇಷ್ಟ ಆಯ್ತು ನಿಮ್ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡ್ರಿ. ಅದಕ್ಕೆ ಓಕೆ, ಥ್ಯಾಂಕ್ ಯು ಸೊ ಮಚ್. ಬಾಯ್.